ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಣ್ಯೈ ನಮೋ ನಮಃ. ನಮಃ ಪರಮರ್ಷಿಭ್ಯಃ ನಮಃ ಪರಮರ್ಷಿಭ್ಯಃ. ಅತ್ಯಂತ ಪುಣ್ಯ ದಿವಸ ಇವತ್ತು, ಗುರು ಪೂರ್ಣಿಮಾ. ಗುರು ಯಾವಾಗಲೂ ಪೂರ್ಣವೇ, ಪೂರ್ಣ. ಆಷಾಢ ಪೂರ್ಣಿಮೆ ದಿವಸ ಗುರು ಪೂರ್ಣಿಮೆ ಅಂತ ಆಚರಿಸ್ತೀವಿ. ಅದನ್ನು ವ್ಯಾಸ ಪೂರ್ಣಿಮಾ ಅಂತಲೂ ಕರೀತಾರೆ. ಯಾಕೆ ವಿಶೇಷ ಅಂತಂದರೆ, ಇವತ್ತಿನ ದಿವಸ ಅಂದರೆ ಈ ಆಷಾಢ ಪೌರ್ಣಿಮೆ ದಿವಸ ವ್ಯಾಸರು, ವೇದವ್ಯಾಸರು ಹುಟ್ಟಿದ ದಿವಸ ಅಂತ ಆಚರಿಸ್ತೀವಿ ನಾವು. ಕೃಷ್ಣದ್ವೈಪಾಯನ ಅಂತಲೂ ಹೇಳ್ತಾರೆ, ಅವ್ರ ಹೆಸರು ಹೇಳ್ತಾರೆ. ನಮ್ಮ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ವೇದವ್ಯಾಸರದ್ದು. ವಿಶೇಷವಾಗಿರ್ತಕ್ಕಂಥ ಕೊಡುಗೆ. ಅದಕ್ಕಿಂತ ಹಿಂದೆ ಅನೇಕ ಮಹರ್ಷಿಗಳು ಇದ್ದರು. ವ್ಯಾಸರು ಬರೋ ಮೊದಲೇ ನಾವು ಗುರು ಅಂತ ಕರೆಯೋದು ಯಾರು ಅಂತಂದರೆ ಭಗವಂತನನ್ನೇ ಗುರು ಅಂತ ಕರೆಯೋದು. ಆದಿ ಗುರುರಾದಿ ಅನಾದಿಶ್ಚ ಅಂತ ಹೇಳ್ತಾರೆ. ಅನಾದಿ, ನಿಮಗೆ ಹುಡ್ಕೊಂಡು ಹೋದರೆ ಅದರ ಆದಿಯನ್ನು ನೀವು ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಒಂದು ಬ್ರಹ್ಮ ಮತ್ತು ವಿಷ್ಣು, ಇದು ಪುರಾಣದಲ್ಲಿ ಬರ್ತಕ್ಕಂಥದ್ದು. ಅವರಲ್ಲಿ ಯಾರು ಅತ್ಯಂತ ದೊಡ್ಡವರು ಅನ್ನೋ ಒಂದು ಪ್ರಶ್ನೆ ಬಂದಾಗ, ಇದು ಒಂದು ಬೆಳಕಿನ ಒಂದು ಸ್ತಂಭ ಅವ್ರಿಗೆ ಗೋಚರ ಆಯಿತು. ಅದರ ಮೂಲ ಎಲ್ಲಿದೆ ಅಂತೇಳಿ ಹುಡ್ಕೋಕ್ಕೆ ಹೋದರಂತೆ, ಮೇಲೆ ಮತ್ತು ಕೆಳಗಡೆ. ಎಷ್ಟು ಮೇಲೆ ಹೋದರೂ ಸಹ ಅದರ ಬುಡ ಗೊತ್ತೇ ಆಗಲಿಲ್ಲ. ಎಷ್ಟು ಕೆಳಗಡೆ ಹೋದರೂ ಸಹ ಗೊತ್ತಾಗಲೇ ಇಲ್ಲ. ಹಾಗೆ ಗುರುವಿನ ಆದಿಯನ್ನು ನೀವು ಹುಡ್ಕೊಂಡು ಹೋದರೆ ಅನಾದಿ, ಅದಕ್ಕೆ ಆದಿ ಇಲ್ಲ. ಯಾಕೆ ಅಂತಂದರೆ, ಒಂದು ಆದಿ ಅಂತ ನೀವು ಯಾವಾಗ ಗುರುತಿಸ್ತೀರೋ ಅದ್ರ ಹಿಂದೆ ಏನಿತ್ತು ಅನ್ನುವ ಪ್ರಶ್ನೆ ಬಂದು ಬರುತ್ತೆ ಅಲ್ವಾ. ಕಾಲಕ್ಕೆ ಮಿತಿ ಇದೆ ಇಲ್ಲಿ ಅಂತ. ಆದರೆ ಕಾಲವನ್ನು ದಾಟಿ ಹೋದ ಮೇಲೆ ಅಲ್ಲಿ ಕಾಲ ಇಲ್ಲ. ಹಾಗಾಗಿ ನಮ್ಮಲ್ಲಿ ಗುರು ಅಂತ ಹೇಳಿದಾಗ ಪರಮಾತ್ಮನೇ ಗುರು. ಕೃಷ್ಣದ್ವೈಪಾಯನರು ಪರಮಾತ್ಮನ ಅವತಾರ. ವಿಶೇಷ ಕೊಡುಗೆ ಏನು? ಮಹಾಭಾರತದಲ್ಲಿ ಅದ್ರ ಬಗ್ಗೆ, ಅವರ ಜೀವನದ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಅವರು ತಂದೆ ಪರಾಶರ ಮುನಿಗಳು, ತಾಯಿ ಸತ್ಯವತಿ ಬರುತ್ತೆ ಅಲ್ಲಿ. ಆದರೆ ವಿಶೇಷ ಕೊಡುಗೆ ಏನು ಅಂತಂದರೆ, ವೇದಗಳು ಅನಾದಿ. ಅದು ಪರಮಾತ್ಮನ ಉಸಿರೇ ವೇದ ಅಂತ ಹೇಳ್ತಾರೆ. ಪರಮಾತ್ಮನ ಉಸಿರೇ ವೇದ ಅಂತ ಅನಾದಿ. ಕೃಷ್ಣದ್ವೈಪಾಯರು ಹುಟ್ಟುವ ಮೊದಲೇ, ವೇದವ್ಯಾಸರು ಅವತಾರ ತಾರುವ ಮೊದಲೇ ಜ್ಞಾನ ಭಂಡಾರ ಇತ್ತು ನಮ್ಮ ದೇಶದಲ್ಲಿ. ಜ್ಞಾನ ಇತ್ತು, ವೇದಗಳು ಇದ್ದವು. ಅದು ಅನೇಕ ವಂಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹರಡಿ ಹೋಗಿತ್ತು. ಈಗಿದ್ದ ಹಾಗೆ ನೀವು 4 ವೇದಗಳ ಥರ ಇರಲಿಲ್ಲ. ಬೇರೆ 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 ಕಡೆ ಹರಡಿ ಹೋಗಿತ್ತು. ಬೇರೆ ಬೇರೆ ಕಡೆ ವಂಶಗಳಲ್ಲಿ ಅದು ಪಾರಂಪರೆಯಾಗಿ ಬಂದಿದ್ದು, ಅದು ಹರಡಿ ಹೋಗಿತ್ತು. ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ರೂಪವನ್ನು ಕೊಟ್ಟು ಅದನ್ನು ವಿಂಗಡಿಸಿ
ಸೈಂಟಿಫಿಕಲಿ ಅಂತ ಹೇಳ್ತೀವಲ್ಲ, ಸೈಂಟಿಫಿಕಲಿ ವಿಂಗಡಿಸಿ ನಮ್ಮ ಸಂಸ್ಕೃತಿಗೆ, ಆಧ್ಯಾತ್ಮಿಕ ಸಂಸ್ಕೃತಿಗೆ ಒಂದು ಅಡಿಪಾಯವನ್ನು ಹಾಕಿದವರು ವ್ಯಾಸರು ಅಡಿಪಾಯನ ಹಾಕಿದ್ರು. ವೇದಗಳನ್ನು 4 ಭಾಗ ಮಾಡಿದ್ರು. ಅದರ ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, 4 ವಿಂಗಡ ಮಾಡಿದ್ರೆ ಅಷ್ಟೇ, ಭಾಗ ಅಲ್ಲ, ವಿಂಗಡಿಸಿದ್ರೆ ಅಷ್ಟೇ. ಅದನ್ನು ಋಗ್ವೇದ ಒಂದು ಕಡೆ, ಯಜುರ್ವೇದ ಇನ್ನೂ ಪರಂಪರೆಯಾಗಿ ಹೀಗೆ ನಡ್ಕೊಂಡು ಬಂತಾರೆ. ಅದನ್ನು 4 ಜನ ಶಿಷ್ಯರಿಗೆ ಅವ್ರಿಗೆ ಕೊಟ್ಟರು, ಅದು ಹೇಳಿಕೊಟ್ರು. ಅದನ್ನು ಎಲ್ಲ ಕಲೆಕ್ಟ್ ಮಾಡಿದ್ರು. ಮೊದಲು ಎಲ್ಲ ಕಡೆಯೂ ಅದನ್ನು ಸಂಗ್ರಹಿಸಿ, ಬೇರೆ ಬೇರೆ ಕಡೆ ಹರಡಿ ಹೋಗಿತ್ತಲ್ಲ, ಸಂಗ್ರಹಿಸಿ ಆ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಅದನ್ನು ಸಂಗ್ರಹಿಸಿ ಅದನ್ನು 4 ಜನ ಶಿಷ್ಯರಿಗೆ ಅದನ್ನು ಕೊಟ್ಟರು. ಪೈಲ ಅಂಥೇಳಿ ಋಷಿಗಳು ಅವ್ರಿಗೆ ಕೊಟ್ಟರು. ಆಮೇಲೆ ವೈಶಂಪಾಯನ ಅವರಿಗೆ ಇನ್ನೊಂದು, ಜೈಮನಿ ಮತ್ತು ಸುಮಂತ ಇವರಿಗೆ ಹೇಳಿಕೊಟ್ರು. ಮತ್ತು ಅದರ ಒಳಗಡೆ ಇರ್ತಕ್ಕಂಥ ಯಾವ ಮಂತ್ರಗಳಿವೆ, ವೇದಾಂತಂದ್ರೆ ಅದು ಮಂತ್ರಗಳು, ಅದು ಜ್ಞಾನದ ಭಂಡಾರ. ಅದನ್ನು ಯಾವ ರೀತಿಯಲ್ಲಿ ಅದನ್ನು ಯಜ್ಞಯಾಗಾದಿಗಳಿಗೆ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನೆಲ್ಲ ಅವರು ಕೂಲಂಕುಷವಾಗಿ ಹೇಳಿಕೊಟ್ರು. ಜೊತೆಗೆ ಈ ವೇದದ ಅಂತ ಇದ್ದಾರೆ, ಅದರ ಗುರಿ ಏನು ಅಂತಂದರೆ, ಜನರಿಗೆ ಈ ಹುಟ್ಟು ಸಾವು ಎನ್ನುವ ಸಂಸಾರದಿಂದ ಪಾರು ಮಾಡ್ತಕ್ಕಂಥ ದಾರಿ ಇದೆ ನೋಡಿ, ಆ ದಾರಿಯೇ ಮುಖ್ಯ ಅಂಥೇಳಿ ಅದನ್ನು ವೇದಾಂತ ಅಂತ ಹೇಳಿದ್ರು. ವೇದದ ಅಂತ ಅಂದರೆ ಗುರಿ ಅಂತಂದರೆ ಗುರಿ ಅಂತ ಅರ್ಥ. ವೇದದ ಗುರಿ ಏನು ಅಂತಂದರೆ, ನಿಜವಾಗಲೂ ನಾವು ಈ ಪ್ರಪಂಚಕ್ಕೆ ಬಂದಿದ್ದೀವಲ್ಲ, ಬರೋಕ್ಕೆ ಕಾರಣ ಏನು, ಪುನಃ ಬರೋಕ್ಕೆ ಕಾರಣ ಏನು, ಬಂದು ಇಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ, ನಾನಾ ರೀತಿಯಲ್ಲಿ ಕಷ್ಟಪಡ್ತೀವಿ, ಬರೋ ನಂತರ ಕರ್ಮಕ್ಕೆ ಅನುಸಾರವಾಗಿ. ಅದರಿಂದ ಪಾರಾಗಬೇಕಾಗಿದ್ರೆ ಏನು ಮಾಡಬೇಕು ಅನ್ನೋದನ್ನು ಜ್ಞಾನ, ಪರಮಾತ್ಮನ ಜ್ಞಾನದ ಅನುಭವದಿಂದ ಈ ಹುಟ್ಟು ಸಾವು ಎಂಬುವ ಸಂಸಾರದ ಕಟ್ಟಳೆಯಿಂದ ಬಿಡುಗಡೆ ಸಾಧ್ಯ ಅನ್ನುವುದನ್ನು ಸ್ಪಷ್ಟಪಡಿಸಿ ಹೋದರು. ವೇದದ ಅತ್ಯಂತ ಮುಖ್ಯವಾಗಿ ಇರ್ತಕ್ಕಂಥ ಅಂಶ ಯಾವುದು ಅಂತಂದರೆ ವೇದಾಂತ. ಆ ವೇದಾಂತವನ್ನು ಬೋಧಿಸಿದ್ರು. ಅದನ್ನು ಎಲ್ಲರಿಗೂ ಸಹ ಅದನ್ನು ಸೂಕ್ಷ್ಮವಾಗಿ ಎಲ್ಲರಿಗೂ ಅದು ಉಳಿಸೋದಕ್ಕೋಸ್ಕರ ಈ ವೇದಾಂತಕ್ಕೆ ವೇದಾಂತದ ಉಪನಿಷತ್ತು, ಆ ಉಪನಿಷತ್ತಿನಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ತಗೊಂಡು ಅದನ್ನು ಸೂತ್ರ ರೂಪದಲ್ಲಿ ನೆನ್ಪಿಟ್ಕೊಳ್ಳೋಕೆ ಸುಲಭ ರೂಪದಲ್ಲಿ ಅದನ್ನು ಅವರು ಬ್ರಹ್ಮಸೂತ್ರ ಅಂಥೇಳಿ ಆ ಬ್ರಹ್ಮಸೂತ್ರದಲ್ಲಿ ಕೊಟ್ಟು ಹೋದರು ನಮಗೆ. ನಮ್ಮ ಹಿಂದೂ ಧರ್ಮದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಈ ವೇದಾಂತ ಉಪನಿಷತ್ತು ಮತ್ತು ಅದಕ್ಕೆ ಬರೆದಿರ್ತಕ್ಕಂಥ ಸೂತ್ರಗಳು. ವೇದಾಂತ ಸೂತ್ರ ಅಂತಲೂ ಹೇಳ್ತಾರೆ, ಬ್ರಹ್ಮಸೂತ್ರ, ವೇದಾಂತ ಸೂತ್ರ ಅಂತ ಹೇಳ್ತಾರೆ. ಅದಲ್ಲದೆ ಅದಲ್ಲಿ ಏನು ಹೇಳಿದೆ, ಜೀವನದ ಗುರಿ ಅನ್ನೋದೇನು, ಅದನ್ನು ಹೇಗೆ ತಲುಪಬಹುದು, ಹೇಗೆ ನಾವು ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೋದು, ಅದನ್ನು ಗುರಿ ತಲುಪಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು, ಯಾವ ರೀತಿಯಲ್ಲಿ ನಮ್ಮ ನಿತ್ಯ ಜೀವನ ಯಾವುದರ ಮೇಲೆ ಅವಲಂಬಿಸಿರಬೇಕು ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ, ಜನಸಾಮಾನ್ಯರಿಗೆ ಅರ್ಥ ಆಗೋದಕ್ಕೋಸ್ಕರ ಅವರು ಪುರಾಣಗಳನ್ನು ಸಹ ಅವರು ಬರೆದರು. 18 ಪುರಾಣಗಳಿದೆಯಂತೆ, ಅದರಲ್ಲಿ ಉಪಪುರಾಣಗಳಿದೆಯಂತೆ. ಅಷ್ಟೆಲ್ಲವನ್ನೂ ಸಹ ಮಾಡಿದ್ದು ವೇದವ್ಯಾಸರು. ಅಂದರೆ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯ, ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿಗೆ ಒಂದು ನಿಖರವಾಗಿರ್ತಕ್ಕಂಥ ಒಂದು ಅಡಿಗಲ್ಲನ್ನು ಹಾಕಿ ಅದರ ಮೇಲೆ ಆಧ್ಯಾತ್ಮಿಕ ಜೀವನವನ್ನು, ಸಂಸ್ಕೃತಿಯನ್ನು ಬೆಳೆಯುವುದಕ್ಕೆ ಕಾರಣರು
ವೇದವ್ಯಾಸರು. ಹಾಗಾಗಿ ವೇದವ್ಯಾಸರ ಜನ್ಮ ದಿವಸವನ್ನು ನಾವು ಗುರು ಪೂರ್ಣಿಮಾ ಅಂತ ಕರಿತೀವಿ. ಗುರು ಪೂರ್ಣಿಮಾ. ಇದಲ್ಲದೆ ಈ ಅವರ ಜನ್ಮ ದಿವಸವನ್ನು ನಾವು ಇನ್ನೊಂದು ವಿಶೇಷವಾಗಿದೆ. ಅದೇನು ಅಂತಂದರೆ, ಈ ನಮ್ಮ ದೇಶದಲ್ಲಿ ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಅದರ ಗುರಿಯನ್ನು ತಲುಪುವುದಕ್ಕೆ ಬಹಳಷ್ಟು ಸಾಧಕರು ಎಷ್ಟೋ ಕಾಲದಿಂದ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಗುರಿಯನ್ನು ತಲುಪಿದ್ದಾರೆ, ಬಹಳಷ್ಟು ಜನ ತಲುಪಿದ್ದಾರೆ. ಆ ಗುರಿಯನ್ನು ತಲುಪಬೇಕಾದ್ರೆ ತ್ಯಾಗ ಮಾಡಲೇಬೇಕು. ಏನು ತ್ಯಾಗ? ವಿಷಯ ತ್ಯಾಗ ಅಂತಲ್ಲ, ವಿಷಯ ತ್ಯಾಗ. ಆಂತರ್ಯದಲ್ಲಿರ್ತಕ್ಕಂಥ ಭಗವಂತ ಬೇಕು ಅಂತ ಇದ್ದರೆ ನಾವು ತ್ಯಾಗ ಮಾಡಬೇಕು. ಈ ಆಧ್ಯಾತ್ಮಿಕ ಸತ್ಯವನ್ನು ಸಾಕ್ಷಾತ್ಕಾರಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿದ ಋಷಿಗಳು, ಮುನಿಗಳು, ಅದು ನೀವು ಸನ್ಯಾಸಿಗಳು, ಅವರಿಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದೀವಿ ನಮ್ಮ ಭಾರತ ದೇಶದಲ್ಲಿ. ಅದು ಕೇವಲ ನಮ್ಮ ವೇದಾಂತದ ಧರ್ಮ, ಅದು ನೀವು ಹಿಂದೂ ಧರ್ಮ ಅಂತ ಕರಿತಿಲ್ಲ, ಅದ್ರಲ್ಲಿ ಮಾತ್ರ ಅಲ್ಲ, ಬುದ್ಧ ಧರ್ಮದಲ್ಲೂ ಇದೆ, ಅದಕ್ಕಿಂತ ಹಿಂದೆ ಇರ್ತಕ್ಕಂಥ ಜೈನ ಧರ್ಮದಲ್ಲೂ ಸಹ ಈ ಸನ್ಯಾಸಿಗಳಿಗೆ ಉನ್ನತವಾಗಿರ್ತಕ್ಕಂಥ ತ್ಯಾಗ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಅವರು ಜೀವನವನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸತ್ಯದ ಸಾಕ್ಷಾತ್ಕಾರಕ್ಕೋಸ್ಕರ ಪೂರ್ಣವಾಗಿ ಅದನ್ನು ಮುಡುಪಾಗಿಟ್ಟಿದ್ದಾರೆ ಅವರಿಗೆ. ಹಾಗಾಗಿ ನಮ್ಮ ದೇಶದಲ್ಲಿ ಸಂಘ ಪರಿತ್ಯಾಗಿಗಳಾಗಿರ್ತಕ್ಕಂಥ ಸನ್ಯಾಸಿಗಳಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ದೇಶದಲ್ಲಿ ಗೌರವವನ್ನು ಕೊಡ್ತಾಯಿದ್ರು. ಅವರಿಗೆ ಮನೆ ಅನ್ನೋದು ಇರಲಿಲ್ಲ, ಮನೆಯೆಲ್ಲ ತ್ಯಾಗ ಮಾಡಿದವರು ಅವರು ಸನ್ಯಾಸಿಗಳು. ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾಯಿದ್ರು. ಭಿಕ್ಷೆಯಿಂದ ಬೇಡಿ ಆಹಾರ ಶರೀರದ ರಕ್ಷಣೆಗೋಸ್ಕರ ಭಿಕ್ಷೆಯನ್ನು ಬೇಡಿ ಅವರು ಜೀವನ ಸಮಯವನ್ನೆಲ್ಲೂ ಸಹ ಆತ್ಮತತ್ವದ ಸಾಕ್ಷಾತ್ಕಾರಕ್ಕೋಸ್ಕರ ಮುಡುಪಾಗಿದ್ದರು. ಈ ಒಂದು ಕಡೆ ನಿಲ್ತಾ ಇರಲಿಲ್ಲ, ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ. ಯಾಕೆ ನಿಲ್ತಾ ಇರಲಿಲ್ಲ ಅಂತಂದರೆ, ನೀವು ಒಂದು ಕಡೆ ನಿಂತ್ಕೊಂಡ್ರೆ ಒಂದೇ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಅದಕ್ಕೆ ನಾವು ಅದು ಹೇಳ್ತಾರಲ್ಲ, ಅಟ್ಯಾಚ್ಮೆಂಟ್ ಬಂದುಬಿಡುತ್ತೆ ಅಲ್ವಾ, ಅಟ್ಯಾಚ್ಮೆಂಟ್ ಬಂದುಬಿಡುತ್ತೆ ಅಂತ. ಒಂದು ಕಡೆ ನಿಲ್ತಾನೇ ಇರಲಿಲ್ಲ. ನಮ್ಮ ಹಿಂದೂ ಸಂಸ್ಕೃತಿ ಹಾಗೇ ಇತ್ತು, ಒಂದು ಕಡೆಯಿಂದ ಹೋಗ್ತಾಯಿದ್ರು. ಹಿಂದೂ ಧರ್ಮದಲ್ಲೂ ಇತ್ತು, ಜೈನ ಧರ್ಮದಲ್ಲೂ ಸಹ ಮುನಿಗಳು ಒಂದು ಕಡೆ ನಿಲ್ತಾ ಇಲ್ಲ, ಅವ್ರು ಒಂದು ಕಡೆ ಇನ್ನೊಂದು ಕಡೆ ಹೋಗ್ತಾಯಿದ್ರು. ಬೌದ್ಧ ಧರ್ಮದಲ್ಲೂ ನಂತರ ಬಂದ ಬೌದ್ಧ ಧರ್ಮದಲ್ಲೂ ಸಹ ಅಲ್ಲಿರ್ತಕ್ಕಂಥ ಈ ಸಾಧಕರೆಲ್ಲರೂ ಸಹ ಸನ್ಯಾಸಿಗಳು ಒಂದು ಕಡೆ ನಿಲ್ತಾ ಇರಲಿಲ್ಲ. ಅವರ ಜೀವನ ಅದ್ಭುತವಾಗಿರ್ತಕ್ಕಂಥ ಜೀವನ, ಪೂರ್ಣವಾಗಿ ಭಗವಂತನ ಮೇಲೆ ನಿರ್ಭರರಾಗಿರ್ತಕ್ಕಂಥ ಜೀವನ ಅದು. ನಾನು ಶಾಲೆಯಲ್ಲಿರುವಾಗ ನಮ್ಮ ಒಬ್ಬರು ಟೀಚರ್ ಹೇಳ್ತಾಯಿದ್ರು, ಬಹಳ ಎಷ್ಟು ಚೆನ್ನಾಗಿ ಅದನ್ನು ವಿವರಿಸಿ ಹೇಳಿದ್ರು ಅಂತಂದರೆ, ಈ ಪ್ರಪಂಚದಲ್ಲಿ ಅತ್ಯಂತ ಸಂತೋಷವಾಗಿರ್ತಕ್ಕಂಥ ಜೀವನ ಯಾವುದು ಅಂತಂದರೆ ಸನ್ಯಾಸಿ ಜೀವನ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳಿದ್ರು ನಿಜವಾಗ್ಲೂ. ಯಾಕೆ ಅಂತಂದರೆ ಯಾವ ವಿಧವಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ ಇಲ್ಲ, ಯಾರ ಮೇಲೂ ಇಲ್ಲ ಅಲ್ವಾ. ಸ್ವಾಮಿ ವಿವೇಕಾನಂದರು ಸಾಂಗ್ ಆಫ್ ಸನ್ಯಾಸಿ ಅಂತ ಬರೆದಿದ್ದಾರೆ, ನೀವು ಓದಲೇಬೇಕು, ಅದು ಭಾಳ ಚೆನ್ನಾಗಿದೆ. ಸನ್ಯಾಸಿಗೆ ಅಂತ ಇದೆಯಲ್ಲ ನೋಡಿ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಲ್ಲ ಅದು ಅದು ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿಸಿ ನಿರ್ಭರಾಗಿ ಎಲ್ಲವನ್ನೂ ತ್ಯಜಿಸಿ ಭಗವಂತನ ಪೂರ್ಣವಾಗಿ ನಂಬಿ ಅಲ್ವಾ ಆ ಜೀವನ ನಡೆಸೋದಿದೆಯಲ್ಲ, ಅದು ಅಸಾಮಾನ್ಯ, ಎಲ್ಲರಿಗಾಗಲ್ಲ, ಆಗೋದಿಲ್ಲ. ಅಂಥ ಮುನಿಗಳು ಓಡಾಡಿದ ದೇಶ ನಮ್ಮ ದೇಶ. ನಾನು ಹೇಳೋದು ಕೇವಲ ಈ ಚೌಕಟ್ಟಿಗೆ ಮಾತ್ರ ಹೇಳ್ತಾರಲ್ಲ, ಈಗಿನ ಚೌಕಟ್ಟಲ್ಲ, ಅದು ವಿಶಾಲವಾಗಿತ್ತು ನಮ್ಮ ದೇಶ ಆವಾಗ, ಅದೇನೇ ಇರಲಿ. ಹಾಗಾಗಿ ಅವರು ಒಂದು ಕಡೆ ನಿಲ್ತಾ ಇರಲಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾಯಿದ್ರು. ಆದರೆ ಮಳೆಗಾಲದಲ್ಲಿ ಏನು ಮಾಡೋದು ಅಲ್ವಾ, ನೋಡಿದ್ರೆ ಈ ಮಳೆಗಾಲದಲ್ಲಿ ಸನ್ಯಾಸಿಗಳು ಎಲ್ಲರೂ ಒಂದು ಕಡೆ ಇರಲೇಬೇಕು.
ಯಾಕೆ ಅಂತ ನಿಮಗೆ ಪೇಪರ್ ಓದ್ರೆ ಗೊತ್ತಾಗತ್ತೆ ಈಗ ಯಾಕೆ ಅಂತ. ಒಂದು ಕಡೆ ನಿಲ್ಲಬೇಕಲ್ಲ. 4 ತಿಂಗಳು, ಮಳೆಗಾಲ 4 ತಿಂಗಳಿತ್ತು ಅವಾಗ, 4 ತಿಂಗಳು. ಆ 4 ತಿಂಗಳು ಎಲ್ಲಿಗೂ ಹೋಗದೆ ಒಂದು ಕಡೆ ಇದ್ದು ಅವರು ಪೂರ್ಣವಾಗಿ ಧ್ಯಾನ, ಜಪ, ಸ್ವಾಧ್ಯಾಯ, ಪ್ರವಚನ ಮಾಡ್ತಾಯಿದ್ರು, ಒಂದು ಕಡೆ ನಿಲ್ತಾಯಿದ್ರು. ಅದಕ್ಕೆ ಚಾತುರ್ಮಾಸ್ಯ ಅಂತ ಹೇಳ್ತಾರೆ. 4 ತಿಂಗಳು ಒಂದು ಕಡೆ ಇದ್ದು ಪೂರ್ಣವಾಗಿ ಸಾಧನೆಯಲ್ಲೇ ಅಥವಾ ಆಧ್ಯಾತ್ಮಿಕ ಅನುಭವದ ಪಸರುವಿಕೆಯನ್ನು ಮಾಡುವುದ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಅವಕಾಶ. ಯಾರಿಗೆ? ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರೂ ಸಹ ಆಧ್ಯಾತ್ಮಿಕ ಸತ್ಯವನ್ನಗಳನ್ನು ತಿಳಿಯುವುದಕ್ಕೆ ಮತ್ತು ಈ ಸನ್ಯಾಸಿಗಳ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗ್ತಾಯಿತ್ತು. ಅದಕ್ಕೆ ಚಾತುರ್ಮಾಸ್ಯ ಅಂತ ಹೇಳ್ತಾರೆ. ಈ ಚಾತುರ್ಮಾಸ್ಯ ಅನ್ನೋದು ನಮ್ಮ ಧರ್ಮದಲ್ಲಿ ಮಾತ್ರ ಅಲ್ಲ, ಜೈನ ಧರ್ಮದಲ್ಲೂ ಸಹ ಚಾತುರ್ಮಾಸ್ಯ ಇದೆ, ಚಾತುರ್ಮಾಸ್ಯ. ಅದಕ್ಕೆ ಇದನ್ನು ಅವರು 24ನೇ ತೀರ್ಥಂಕರಾಗಿರ್ತಕ್ಕಂಥ ಮಹಾವೀರ ತೀರ್ಥಂಕರು ಕೈವಲ್ಯವನ್ನು ಪಡೆದ ನಂತರ ತಮ್ಮ ಮೊದಲನೇ ಶಿಷ್ಯರಾದ ಗಣಧರ ಇಂದ್ರಭೂತಿ ಗೌತಮರಿಗೆ ಉಪದೇಶ ಮಾಡಿದ ದಿನವೆಂದು ಆಚರಿಸುತ್ತಾರೆ. ಇವತ್ತು ಅಲ್ಲಿದೆ ಆ ಥರ ಹೇಳ್ತಾರೆ. ಬೌದ್ಧ ಧರ್ಮದಲ್ಲೂ ಸಹ ಇದೆ. ಬೌದ್ಧ ಧರ್ಮದಲ್ಲೂ ಸಹ ಗುರುಪೂರ್ಣಿಮೆಯನ್ನು ಬುದ್ಧ ಪಂಚಭಾಗ್ಯ ಅಂತಲ್ಲ, 5 ಜನ ತಪಸ್ವಿಗಳಿಗೆ ಬುದ್ಧ ತನ್ನ ನಿರ್ವಾಣದ ಅನುಭವ ಆದ ಮೇಲೆ 5 ಜನ ತಪಸ್ವಿಗಳಿಗೆ ಧರ್ಮವನ್ನು ಉಪನ್ಯಾಸ ಮಾಡಿದ ದಿನವೆಂದು ಆಚರಿಸ್ತಾರೆ. ಧರ್ಮ ಪ್ರವರ್ತನ ಸೂತ್ರವೆಂಬ ಅಂತಲೂ ಹೇಳ್ತಾರೆ. ಇದಕ್ಕೆ ಉಪೋತ್ಥ ಅಂತಲೂ ಹೇಳ್ತಾರೆ, ಉಪೋತ್ಥ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ವೇದಾಂತದ ಧರ್ಮ, ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಇವೆಲ್ಲರಿಗೂ ಸಹ ಈ ಗುರುಪೂರ್ಣಿಮೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿವಸ ಅಂತ ಆಚರಿಸ್ತಾನೆ. ಇವತ್ತು ನಾನೀಗಾಗಲೇ ಹೇಳಿದೆ, ಗುರು ಯಾರು? ಗುರು ಪರಮಾತ್ಮ. ಪರಮಾತ್ಮನಿಂದ ಉದ್ಭವ ಆಗಿರ್ತಕ್ಕಂಥ ಯಾವ ಆಧ್ಯಾತ್ಮಿಕ ಒಂದು ಅಲೆ ಇದೆ, ಒಂದು ಶಕ್ತಿ ಇದೆ, ಅದು ಗುರು ಪರಂಪರೆಯಾಗಿ ಅದು ನಮ್ಗೆ ಇಳಿದು ಬಂದಿದೆ ಇಲ್ಲಿ ತನಕ. ಆಧ್ಯಾತ್ಮಿಕ ಜೀವನ ನಡೆಸ್ತಕ್ಕಂಥವರಿಗೆ ಅವರ ಗುರು ಪರಂಪರೆಯನ್ನು ನೀವು ಟ್ರೇಸ್ ಮಾಡ್ತಾ ಹೋದರೆ ನೀವು ಕೊನೆಗೆ ಎಲ್ಲಿ ಹೋಗ್ತಿರ್ತೀರಾ ಅಂತಂದರೆ ಭಗವಂತನಲ್ಲಿ ಹೋಗ್ತೀರ. ಯಾಕೆ ಅಂತಂದರೆ ಭಗವಂತನೇ ಈ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಉಪದೇಶ ಮಾಡಿದ್ದು. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರುಕ್ಷಾಕವೇ ಅಬ್ರವೀತ್. ಪರಂಪರೆಯಾಗಿ ಬಂದಿರತಕ್ಕಂಥದ್ದು. ಆ ಆಧ್ಯಾತ್ಮಿಕ ಪರಂಪರೆಗೆ ನಾವೆಲ್ಲ ಸೇರಿದ್ದೀವಿ. ಆಧ್ಯಾತ್ಮಿಕ ಪರಂಪರೆಗೆ, ಉನ್ನತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪರಂಪರೆಗೆ ನಾವು ಸೇರಿದ್ದೀವಿ. ಅದು ಏನಾಗುತ್ತೆ ಅಂದರೆ ಕಾಲಕ್ರಮೇಣ ನಮ್ಮ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಮನಸ್ಸಿನಲ್ಲಿ ಆಸೆ ಇತ್ಯಾದಿಗಳು ಹೆಚ್ಚಾದಾಗ, ಆ ಆಧ್ಯಾತ್ಮಿಕ ಸ್ವಲ್ಪ ಕುಂಠಿತವಾದಾಗ ಆಗ ಮಹಾತ್ಮರು ಹುಟ್ಟು ಬಂದು ಅದರ ಶಕ್ತಿಯನ್ನು ಉದ್ದೀಪನೆಗೊಳಿಸಿ ಜನರನ್ನು ಆಧ್ಯಾತ್ಮಿಕದ ಪಥದ ಹೋಗುವುದಕ್ಕೆ ಪ್ರೇರೇಪಿಸ್ತಾರೆ. ಅಂಥ ವ್ಯಕ್ತಿಗಳು ನಾವು ಅವತಾರ ಪುರುಷರು ಅಂತ ಕರಿತೀವಿ. ಮಹಾತ್ಮರು, ಅವತಾರ ಪುರುಷರು ಅಂತ ಕರಿತೀವಿ. ಹೀಗೆ ನಮ್ಮ ಆಧ್ಯಾತ್ಮಿಕ ಒಂದು ಪರಂಪರೆ ಇದೆ ನಮಗೆ, ಹಿಂದಿಂದ ಬಂದಿರತಕ್ಕಂಥದ್ದು. ಅದರಲ್ಲಿ ಅನೇಕ ರೀತಿಯ ರೀತಿಯಲ್ಲಿ ಅದನ್ನು ಆಚರಿಸ್ತೀವಿ. ಅದನ್ನು ಜೀವನದಲ್ಲಿ, ಆಧ್ಯಾತ್ಮ ಜೀವನ ನಮ್ಮಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಈ ದಿವಸವನ್ನು ಗುರುಗಳ ದಿವಸ, ಪೂಜಿಸ್ತಕ್ಕಂಥ ದಿವಸ ಅಂತ. ಕೇವಲ ನೆನಪಿಟ್ಕೊಳ್ಳಿ, ಆಧ್ಯಾತ್ಮಿಕ ಜ್ಞಾನ ಮಾತ್ರ ಅಲ್ಲ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟವನು ಸಹ ಗುರುವೇ. ನಾವು ಶಾಲೆಯಲ್ಲಿ ಹೇಳ್ತಾ ಇದ್ದು, ಒಂದು ಅಕ್ಷರ ಕಲಿಸಿದವ ಗುರು, ಒಂದು ಅಕ್ಷರವನ್ನು ಹೇಳಿಕೊಟ್ಟರು ಸಹ ಗುರು ಅಂತ. ಯಾಕೆ ಜೀವನಕ್ಕೆ ಎಲ್ಲವೂ ಬೇಕು, ಆಧ್ಯಾತ್ಮಿಕ ಅದು ಬೇಕೇ ಬೇಕು. ಅದು ಅಲ್ಲದೆ ಹೇಗೆ ಜೀವಿಸಬೇಕು
ಒಂದು ಸಮಾಜದಲ್ಲಿ ಹೇಗೆ ಜೀವಿಸಬೇಕು ಅನ್ನುವುದನ್ನು ನಮಗೆ ಹೇಳಿಕೊಡ್ತಾರಲ್ಲ, ಅವರು ಸಹ ಗುರುಗಳೇ. ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ದಿವಸ ಇವತ್ತು, ಅವ್ರನ್ನ ಸ್ಮರಿಸ್ಕೊಳ್ತಾ ದಿವಸ ಹೌದು. ಆಧ್ಯಾತ್ಮಿಕ ಸಾಧಕರಿಗೆ ತಮ್ಮ ಗುರುಗಳ ಪರಂಪರೆಯನ್ನು ಸ್ಮರಿಸುವ ದಿವಸ, ಮತ್ತು ಆ ಪರಂಪರೆಯಲ್ಲಿ ನಮಗೇನು ನಮಗೆ ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ಮಟ್ಟಿಗೆ ನಾವು ಅದನ್ನು ನಮ್ಮ ಜೀವನಕ್ಕೆ ತಂದುಕೊಳ್ಳುತ್ತಿದ್ದೇವೆ ಅನ್ನುವ ಒಂದು ಪರಿಗಣನೆಯ ದಿವಸವೂ ಹೌದು ಇವತ್ತು. ಮುಂದೆ ಇನ್ನೇನು ಮಾಡಬೇಕು ಅಂತ, ಮುಂದೆ ಸ್ಟಾಕ್ ಚೆಕ್ಕಿಂಗ್ ಅಂತ ಹೇಳ್ತಾರೆ ನೋಡಿ, ಅದೇ ಥರ ಸ್ಟಾಕ್ ಚೆಕ್ಕಿಂಗ್ ದಿವಸ ಇವತ್ತು ಅಲ್ಲ. ಗುರುಗಳು ಹೇಳಿಕೊಟ್ಟಿದ್ದಾರಲ್ಲ, ಅದನ್ನು ಎಷ್ಟು ಮಟ್ಟಿಗೆ ನಮ್ಮ ಜೀವನ ಅಳವಡಿಸ್ಕೊಳ್ತಿದ್ದೀವಿ, ಮುಂದೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂಥ ದಿವಸ ಇವತ್ತು. ಎರಡೂ ಇದೆ, ಎರಡೂ ದಿವಸ. ನಮ್ಮ ಪರಂಪರೆಯಲ್ಲಿ, ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ಗುರುಗಳಿಗೆ ಮಹತ್ವ ಆಗಿರ್ತಕ್ಕಂಥ ಸ್ಥಾನ ಇದೆ. ನಿಮ್ಮಲ್ಲಿ ಅನೇಕರು ನಮ್ಮ ಗುರುಗಳಿಂದ ಜಪ ಮಾಡುವುದಕ್ಕೆ ಮಂತ್ರವನ್ನು ನಾವೆಲ್ಲ ಸ್ವೀಕಾರ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಹೆಚ್ಚು ಮಂತ್ರ ಜಪ ಮಾಡೋದಕ್ಕೆ, ಅದು ಇಷ್ಟ ದೇವತಾ ಮಂತ್ರವನ್ನು ನಮಗೆ ಗುರು ಪರಂಪರೆಯಿಂದ ಬಂದಿದೆ. ಶ್ರೀರಾಮಕೃಷ್ಣರು ಅದಕ್ಕಿಂತ ಹಿಂದೆ ಅಲ್ಲ, ಋಷಿಗಳ ಮುನಿಗಳಿಂದ ಬಂದಿರತಕ್ಕಂಥ, ಹಿಂದಿನಿಂದ ವೇದವ್ಯಾಸರಿಂದ ಹಿಡಿದು ಭಗವಂತ ಬಂದಿರತಕ್ಕಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿ ಗುರುಗಳಿಂದ ಅವರಿಗೆ ಇನ್ನೊಬ್ಬರಿಗೆ ಹಾಗೆ ಬಂದು ಆ ಪರಂಪರೆಗೆ ನಾವು ಸೇರಿದ್ದೀವಿ. ಒಂದು ಕೊಂಡಿ ಆ ಕೊಂಡಿಗೆ ಸೇರಿದ್ದೀವಿ. ಮಂತ್ರದೀಕ್ಷೆ ಸಮಯದಲ್ಲಿ ನಾವು ಮಂತ್ರವನ್ನು, ನಮಗೆ ಯಾವ ಮಂತ್ರವನ್ನು ಹೇಗೆ ಅದನ್ನು ಉಚ್ಚರಿಸಬೇಕು, ಮಂತ್ರವನ್ನು ಹೇಳಿಕೊಟ್ಟು ಹೇಗೆ ಅದನ್ನು ಉಚ್ಚರಿಸಬೇಕು, ಏನೆಲ್ಲ ಮಾಡಬೇಕು ಅಂತ ನಮಗೆ ಕೂಲಂಕುಷವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಏನು ಮಾಡಬೇಕು, ಹೀಗೆ ಮಾಡಬೇಕು ಅಂತ ಎಲ್ಲವನ್ನೂ ಸಹ ನಮಗೆ ಹೇಳಿಕೊಟ್ಟಿದ್ದಾರೆ. ಕೆಲವರು ಅದನ್ನು, ಆ ಮಂತ್ರವನ್ನು ಹೇಳಿಕೊಟ್ಟ ತಕ್ಷಣವೇ ಆ ಶಕ್ತಿ ನಮಗೆ ಪ್ರವೇಶ ಆಗುವುದನ್ನು ಅನುಭವ ಆಗುತ್ತೆ ಪುಣ್ಯವಂತರಿಗೆ. ಹಿಂದೆ ತಪಸ್ಸು ಮಾಡಿದವರಿಗೆ. ಸ್ವಾಮಿ ಯತೀಶ್ವರಾನಂದ ಸ್ವಾಮೀಜಿಯವರು ಅಂತ ನಮ್ಮ ರಾಮಕೃಷ್ಣ ಮಠದಲ್ಲಿ ಉಪಾಧ್ಯಕ್ಷರಾಗಿದ್ದರು, ಬೆಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದರು ಸ್ವಾಮೀಜಿ. ಮಹಾತ್ಮರು, ನಿಜವಾಗಲೂ ಮಹಾತ್ಮರು. ಅವ್ರ ಬಗ್ಗೆ ಅನೇಕ ಘಟನೆಗಳನ್ನು ನಮ್ಮಲ್ಲಿ ಒಳಗಡೆ ಹೇಳ್ತಾರೆ, ಹೀಗೆ ಅಂತ. ಬ್ರಹ್ಮಾನಂದ ಸ್ವಾಮೀಜಿಯವರು ಶ್ರೀರಾಮಕೃಷ್ಣರ ಮಾನಸ ಪುತ್ರ ಅಂತ ಹೇಳ್ಬೋದು. ಬ್ರಹ್ಮಾನಂದ ಸ್ವಾಮೀಜಿಯವರ ಶಿಷ್ಯರು, ಬ್ರಹ್ಮಾಂಜಿಯವರಿಂದ ಮಂತ್ರದೀಕ್ಷೆ ತೊಗೊಂಡಿದ್ದರು. ಬ್ರಹ್ಮಾಂಜಿಗೆ ಶ್ರೀರಾಮಕೃಷ್ಣರಿಂದ ಅನುಗ್ರಹಿತರಾದರು. ಬ್ರಹ್ಮಾನಂದ ಸ್ವಾಮೀಜಿಯವರು ಕಾಲೇಜಿಗೆ ಮುಗಿಸಿ ಆಶ್ರಮಕ್ಕೆ ಬಂದಾಗ ಅವರಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟರು. ಮಂತ್ರದೀಕ್ಷೆ ಕೊಡೋದು ನಿಮ್ಗೆ ಗೊತ್ತಿರಬೇಕು. ಅವರು ಬ್ರಹ್ಮಾಂಜಿಯವರು ಅಲ್ಲಿ ದೇವಸ್ಥಾನದ ಒಳಗಡೆ ಗರ್ಭಗೃಹದಲ್ಲಿ ಕೂತ್ಕೊಂಡು, ಆಮೇಲೆ ಅವರು ಸ್ವಲ್ಪ ಧ್ಯಾನ ಮಾಡಿ ಸಮಾಧಿಗೆ ಹೋಗಿ ಅಂತ ಹೇಳ್ಬೋದು, ಧ್ಯಾನಕ್ಕಿಂತ ಸಮಾಧಿಗೆ ಹೋಗಿ ಇಳಿದು ಬಂದು, ಆಮೇಲೆ ಅವ್ರು ಕರೆದ್ರು ಒಳಗಡೆ ಬನ್ನಿ ಅಂತ, ಬಾ ಅಂತ ಕೂರಿಸಿದ್ರು, ಒಂದು ಆಸನದಲ್ಲಿ ಕೂರಿಸಿದ್ರು. ಯಾವಾಗ ಆ ಮಂತ್ರ ಉಚ್ಚಾರಣೆ ಮಾಡಿದ್ರೋ, ಕಿವಿಗೆ ಬಿತ್ತು ತಕ್ಷಣವೇ ಯತೀಶ್ವರಾನಂದ ಸ್ವಾಮೀಜಿಯವರು ಗಾಢವಾದ ಧ್ಯಾನ ಕೊಟ್ಟೋದ್ರು. ಗಾಢವಾದ ಧ್ಯಾನ. ಅರ್ಥ ಆಯ್ತಲ್ಲ ನಾ ಹೇಳಿದ್ದು? ಗಾಢವಾದ ಧ್ಯಾನ. ಆ ಧ್ಯಾನದಲ್ಲಿ ಮುಳುಗೇ ಬಿಟ್ರು. 1 ಗಂಟೆ ಅವ್ರ ಪರಿವೇ ಇಲ್ಲ, ಹೊರಗಡೆ ಪರಿವೇ ಇಲ್ಲ. ಅದಾದ ಮೇಲೆ ಬ್ರಹ್ಮಾಂಜಿ ಅವರು ಅಲ್ಲಿಂದ ಇಳಿಸ್ಕೊಂಬಂದರು. ಅಂದರೆ ಸಮಾಧಿಗೆ ಹೋಗಿದ್ರು, ಆಲ್ಮೋಸ್ಟ್ ಸಮಾಧಿಗಿದ್ದರು, ಇಳಿದು ಬಂದರು. ಅವ್ರು ಇಳಿದು ಬರ್ಸ್ಬೇಕಾಯ್ತು. ಹಾಗಾದರೆ ಯೋಚನೆ ಮಾಡಿ, ಯತೀಶ್ವರಾನಂದ ಸ್ವಾಮೀಜಿಯವರು ಎಂಥ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ದರು ಅಂತ. ಇನ್ನು ಕೆಲವರು ಶ್ರೀರಾಮಕೃಷ್ಣಗೆ ಇಂದ ವಲಯಕ್ಕೆ ಬಂದವರು, ಅವ್ರ ಶಿಷ್ಯರಿಗೆ ಶ್ರೀರಾಮಕೃಷ್ಣರು ಹೇಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಅವರು ಶಕ್ತಿಪಾತ ಅಂತ ಹೇಳ್ತಾರೆ ಅದಕ್ಕೆ, ಅವರಿಗೆ ಟ್ರಾನ್ಸ್ಮಿಟ್ ಮಾಡ್ತಾಯಿದ್ರು, ಕೊಟ್ಟರು ಅನ್ನುವುದನ್ನು ಭಾಳ ಚೆನ್ನಾಗಿ ಅನೇಕರ ಜೀವನದಲ್ಲಿ, ಶ್ರೀರಾಮಕೃಷ್ಣ ಶ್ರೀ ಜೀವನದಲ್ಲಿ ನೋಡ್ಬೋದು. ಶ್ರೀರಾಮಕೃಷ್ಣಗೆ ಅವ್ರು ಹೇಳ್ತಾರೆ, ಸ್ಪರ್ಶ ಮಾತ್ರ ಅಲ್ಲ, ವೀಕ್ಷಣೆ ಮಾತ್ರದಿಂದ ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಶಕ್ತಿ ಶ್ರೀರಾಮಕೃಷ್ಣ ಇತ್ತು. ನಾನಾ ವಿಧಿ
ಸ್ವಾಮಿ ವಿಜ್ಞಾನಾನಂದಜಿಯವರು, ಅವರು ಇಂಜಿನಿಯರ್, ಆಗಿನ ಕಾಲದಲ್ಲಿ ಇಂಜಿನಿಯರ್ ಆಗಿ ಅವರು ಶ್ರೀರಾಮಕೃಷ್ಣ ಹತ್ರ ವೆಲ್ ಬಿಲ್ಟು, ಒಳ್ಳೆ ಎಕ್ಸಸೈಸ್ ಮಾಡಿ ವೆಲ್ ಬಿಲ್ಟು. ಅವರು ನೋಡೋಕ್ಕೆ ಬಂದರು ಶ್ರೀರಾಮಕೃಷ್ಣರಿಗೆ. ಶ್ರೀರಾಮಕೃಷ್ಣ ಒಬ್ಬರೇ ಇದ್ದರು ಅವಾಗ ರೂಮಲ್ಲಿ. ಅವ್ನು ನೋಡಿದ ಒಳಗಡೆ ಬಂದ ತಕ್ಷಣ ಎದ್ದು ನಿಂತ್ಕೊಂಡ್ರು. ಆಯಿತಾ, ನನ್ನ ಹತ್ರ ಕುಸ್ತಿ ಮಾಡ್ತೇನೆ ನನ್ನ ಜೊತೆಗೆ ಅಂತ ಕೇಳಿದ್ರು. ಅಂತಂದರು. ಸರಿ ಹಿಡ್ಕೊಂಡ್ರು. ಶ್ರೀರಾಮಕೃಷ್ಣ ನೋಡಿದ್ರಲ್ಲ ಹೇಗಿದ್ದಾರೆ ಅಂತ, ದಪ್ಪಕ್ಕಿಲ್ಲಲ್ಲ, ಹೇಗಿದಲ್ಲ. ಸರಿ ಹಿಡ್ಕೊಂಡ್ರು. ಆಮೇಲೆ ವಿಜ್ಞಾನಜಿ ಅವ್ರನ್ನ ಹಾಗೆ ತೊಗೊಂಡೋಗಿ ಶ್ರೀರಾಮಕೃಷ್ಣ ಗೋಡೆ ಹತ್ರ ತೊಗೊಂಡೋಗಿ ಬಿಟ್ಬಿಟ್ರು. ಆಯ್ತಲ್ಲ, ಇದು ಆಮೇಲೆ ನಗ್ಬಿಟ್ರು. ಅವ್ನು ಹೇಳೋದು ನೀ ಗೆದ್ದುಬಿಟ್ಟೆ ಅಂತ ಹೇಳಿದ್ರೆ ಎಲ್ಲ ತಮಾಷೆ ಮಾಡಿದ್ರು. ಈ ವಿಜ್ಞಾನಜಿಯವರು ನಂತರ ಎಷ್ಟೋ ವರ್ಷಗಳ ನಂತರ ಅವರ ಅಧ್ಯಕ್ಷರಾದ ಮೇಲೆ ತಮ್ಮ ಶಿಷ್ಯರಿಗೆ, ಅಂದರೆ ಎಲ್ಲ ಸ್ವಾಮಿಗಳು ಕೂರಿಸಿ ಅವರು ಮಾತಾಡೋವಾಗ ಹೇಳಿದ್ರು, ನೋಡಿ ಈ ಥರ ನಾನು ಮೊದಲನೇ ಭೇಟಿ ಹೀಗಾಯಿತು, ಶ್ರೀರಾಮಕೃಷ್ಣರು ನನಗೆ ನೀನು ಕುಸ್ತಿ ಮಾಡ್ತೇನೆ ನನ್ನ ಜೊತೆಗೆ ಅಂತ ಹೇಳಿದ್ರು. ಕುಸ್ತಿ ಮಾಡಿದ್ರು. ಆಯಿತಾ, ನಾನು ಹೀಗೆ ಮಾಡಿ ಗೋಡೆ ಹತ್ರ ತೊಗೊಂಡ್ಬಿಟ್ಟೆ. ನೀನು ಗೊತ್ತಾ ಯಾರು ಗೆದ್ದರು ಅಂತ? ಯಾರು ಗೆದ್ದರು ಗೊತ್ತಾ ಅಂತ. ನಾವು ಹೇಳಿದ್ರು ನೀವೇ ಗೆದ್ರಿ ಸ್ವಾಮೀಜಿ ಅಂತ. ಅವ್ರು ಫೂಲ್ ಅಂತಲ್ಲ, ಫೂಲ್ ನಾನಲ್ಲ, ಶ್ರೀರಾಮಕೃಷ್ಣರು ಗೆದ್ದರು. ಯಾವಾಗ ನನ್ನ ಹಿಡಿದುಕೊಂಡ್ರು ಆಗ ನನ್ನ ಸರ್ವಸ್ವನು ಎಳ್ಕೊಂಬಿಟ್ರು, ತಮ್ಮ ಅಧೀನ ಮಾಡ್ಕೊಂಬಿಟ್ರು ಅಂತ ಆ ಶಕ್ತಿಯನ್ನು ಕೊಟ್ಟರು. ಅವ್ರು ಹೇಳಿದ್ರು ಶ್ರೀರಾಮಕೃಷ್ಣರ ಒಂದು ವಿಶೇಷತೆ ಏನು ಅಂತಂದರೆ, ಅವರು ಹೇಗೆ ಬೇಕಾದರೂ ಸಹ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಶಕ್ತಿ ಇದೆಯಲ್ಲ, ಆಧ್ಯಾತ್ಮಿಕತೆ ಅದನ್ನು ಉದ್ದೀಪನೆ ಮಾಡ್ತಕ್ಕಂಥ, ಅದನ್ನು ಎಬ್ಬಿಸ್ತಕ್ಕಂಥ ಶಕ್ತಿ ಶ್ರೀರಾಮಕೃಷ್ಣ ಇತ್ತು. ಸ್ಪರ್ಶ ಮಾತ್ರ ಅಲ್ಲ, ಎಲ್ಲಿಂದ ಎಲ್ಲೋ ಇದ್ದು, ಇಲ್ಲೇ ಅಲ್ಲ, ಢಾಕಾದಲ್ಲಿದ್ದರು. ಕಲ್ಕಟ್ಟ ಎಷ್ಟು ದೂರ ಆದಾಗ ಢಾಕಾದಲ್ಲಿ ಯಾರೋ ಒಬ್ಬ ಇದ್ದಾರೆ, ಅವ್ರನ್ನ ಅಲ್ಲಿ ಅವರಿಗೆ ಆ ಶಕ್ತಿಯನ್ನು ಉದ್ದೀಪನೆ ಕೊಡ್ತಕ್ಕಂಥ ಶಕ್ತಿ ಶ್ರೀರಾಮಕೃಷ್ಣರಲ್ಲಿದ್ದರು. ಶ್ರೀರಾಮಕೃಷ್ಣ ಅವತಾರ ಪುರುಷರು, ಅದು ಎಲ್ಲರಿಗೂ ಸಾಧ್ಯ ಇಲ್ಲದೆ ಇರ್ಬೋದು. ನೆನಪಿಟ್ಕೊಳ್ಳಿ, ಮಂತ್ರದೀಕ್ಷೆ ಗುರುವಿಂದ ಬರ್ತಕ್ಕಂಥ ಅನುಗ್ರಹ ಇದೆಯಲ್ಲ, ಅದು ಆ ಶಕ್ತಿ ಇದೆಯಲ್ಲ, ಆ ಶಕ್ತಿ ಆ ಮಂತ್ರದೀಕ್ಷೆ ಕೊಡುವ ಸಮಯದಲ್ಲೇ ಎಲ್ಲರಿಗೂ ಸಹ ಅದು ಒಳಗಡೆ ಬಂದಿದೆ. ಅನೇಕರು ಕೇಳ್ತಾರೆ ನಮಗೆ ಅದು ಓದಿಬಿಟ್ಟು, ನಮಗೆ ಯಾಕೆ ಏನೂ ಆಗಲೇ ಇಲ್ವಲ್ಲ ಅಂತ, ನಮಗೇನು ಆಗಲೇ ಇಲ್ಲ ಅಂತ. ಯಾಕೆ ಗೊತ್ತಾಗಿಲ್ಲ ಅಂತಂದರೆ, ಇನ್ನೂ ರೆಡಿ ಆಗಿರಲಿಲ್ಲ, ನೀವು ಅದನ್ನು ಅನುಭವಿಸ್ತಕ್ಕಂಥ ರೆಡಿ ಆಗಿಲ್ಲ. ಬೀಜ ಬಿತ್ತಿದ್ದಾರೆ, ಶಕ್ತಿ ಒಳಗಡೆ ಹೋಗಿದೆ, ಅದನ್ನು ಬೆಳೆಸ್ತಕ್ಕಂಥದ್ದು ನಾವು ಮಾಡಬೇಕು. ಇನ್ನು ಗುರುವಿನ ಸೇವೆ ಮಾಡಬೇಕು, ಗುರುಗಳನ್ನು ಸೇವೆ ಮಾಡಬೇಕು. ನಮ್ಗೆ ಹೇಳ್ತಾರಲ್ಲ, ಈ ಗುರುವಿನ ಸೇವೆ ಮಾಡುವುದರಿಂದ ನಮಗೆ ಮುಕ್ತಿ ಸಿಕ್ಕತ್ತೆ ಅಂತ ಅಲ್ಲ, ಮುಕ್ತಿ ಸಿಕ್ಕತ್ತೆ. ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಗುರುಗಳೇ ಅಲ್ವಾ? ಹಾಗಾದ್ರೆ ಏನು ಮಾಡಬೇಕು? ಗುರುವಿನ ಸೇವೆ ಮಾಡಬೇಕು. ನಾವು ಅನೇಕ ಕಡೆ ನೋಡಿದ್ದೀವಿ, ಅನೇಕ ಮಹಾನ್ ವ್ಯಕ್ತಿಗಳ ಕಡೆ ನೋಡಿದ್ದೀವಿ. ಶ್ರೀರಾಮಕೃಷ್ಣ ಜೀವನ ತೊಗೊಳೋಣ. ಶ್ರೀರಾಮಕೃಷ್ಣರಿಗೆ ಅನೇಕ ಜನ ಶಿಷ್ಯರಿದ್ದರು. ಕೆಲವು ಯೂನಿವರ್ಸಿಟಿಯಿಂದ ಬಂದವರು, ಓದ್ದವರು, ಬ್ರಿಲಿಯಂಟು. ಅದರಲ್ಲಿ ಒಬ್ಬ ಶಿಷ್ಯ ನಿರಕ್ಷರ ಕುಕ್ಷಿ, ಬಿಹಾರಿಂದ ಬಂದ ಹುಡುಗ. ಯಾರೋ ಮನೇಲಿ ಅವರ ಶ್ರೀರಾಮಕೃಷ್ಣ ಶಿಷ್ಯರೊಬ್ಬರು ಮನೇಲಿ, ರಾಮಚಂದ್ರ ದತ್ತ ಮನೆಯಲ್ಲಿ ಕೆಲಸಕ್ಕಿದ್ದವರು, ಆಯ್ತಲ್ಲ, ಕೆಲಸಕ್ಕಿದ್ದವರು. ಅವರನ್ನ ಒಂದು ಸತಿ ದಕ್ಷಿಣೇಶ್ವರಕ್ಕೆ ಕರ್ಕೊಂಬಂದ ಶ್ರೀರಾಮಕೃಷ್ಣ. ಈ ಹುಡುಗ ಎಲ್ಲಿ ಸಿಕ್ಕದ ನಿನಗೆ? ನೋಡಿದ್ರೆ ಇವನಲ್ಲಿ ಒಂದು ಕೆಲವು ಲಕ್ಷಣಗಳಿದೆ ಅಂತ ಹೇಳಿದ್ರು. ಎಷ್ಟು ಮಟ್ಟಿಗೆ ಅವರಿಗೆ ನಿರಕ್ಷರ ಕುಕ್ಷಿ ಅಂತಂದರೆ, ಶ್ರೀರಾಮಕೃಷ್ಣರು ಸ್ವಲ್ಪ ಅವನಿಗೆ ಒಂದು ವಿದ್ಯಾಭ್ಯಾಸ, ಅಕ್ಷರ ಹೇಳ್ಕೊಡೋಣ ಅಂತ ಪ್ರಯತ್ನ ಮಾಡಿದ್ರು. ಈ ಬೆಂಗಾಲಿ ಪ್ರೊನೌನ್ಸಿಯೇಷನ್ ಇದೆಯಲ್ಲ, ಸ್ವಲ್ಪ ವಿಚಿತ್ರವಾಗಿದೆ ಅದು. ಅದು ವಿಚಿತ್ರ ಅಂದರೆ ಅವ್ರದ್ದೇ ಒಂದು ರೀತಿಯ ಆ ಅಂತ ಹೇಳಲ್ಲ, ಓ ಅಂತ ಹೇಳ್ತಾರೆ. ಅದು ಶ್ರೀರಾಮಕೃಷ್ಣ ಎಷ್ಟು ಟ್ರೈ ಮಾಡಿದ್ರು ಅಂದರೆ ಅವ್ನು ಪ್ರೊನೌನ್ಸಿಯೇಷನ್ ಸರಿ ಮಾಡೋದಕ್ಕೆ ಕೊನೆಗೆ ಅವ್ರಿಗೆ ಆಗಲ್ಲ ಅಂತ ಬಿಟ್ಬಿಟ್ಟು, ಬೇಡ ನಿಂಗೆ ತಲೆ ವಿದ್ಯಾಭ್ಯಾಸ ಇಲ್ಲ, ಸಾಕಬೇಡ ಅಂತ. ಅಂಥ ವ್ಯಕ್ತಿ, ಅಂಥ ಒಬ್ಬ ಹುಡುಗ ನಂತರ ಶ್ರೀರಾಮಕೃಷ್ಣರ ಸೇವೆಯನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಿಖರಕ್ಕೆ ಏರಿದ್ರು ಸ್ವಾಮಿ ಅದ್ಭುತಾನಂದಜಿ ಅಂತ. ಅದ್ಭುತಾಂಜಿ ಗುರು ಏನು ಮಾಡಬಲ್ಲ ಅನ್ನುವುದಕ್ಕೆ ಇದೊಂದು ಉದಾಹರಣೆ.
ಎಂಥ ಸೇವೆ ಮಾಡ್ತಾಯಿದ್ರು ಅಂತಂದರೆ ಶ್ರೀರಾಮಕೃಷ್ಣರಿಗೆ ನಿಮ್ಗೆ ಅದ್ಭುತವಾಗಿರ್ಬೇಕು ಅನ್ನೋ ಅವ್ರ ಜೀವನ ಓದಬೇಕು ನೀವು. ಎಷ್ಟು ಮಟ್ಟಿಗೆ ಅಂತಂದರೆ ಒಂದು ಸತಿ ಅವ್ರಿಗೆ ಪಾಪ ಬೆಳಗಿನ ಸಂಜೆ ಕೆಲಸ ಮಾಡಬೇಕು, ಮತ್ತು ಶ್ರೀ ಶಾರದಾದೇವಿ ಅವರಿಗೆ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡಬೇಕು, ಎಲ್ಲ ಕೆಲಸ ಮಾಡ್ತಿದ್ದ. ಒಂದು ದಿವಸ ಏನಾಯಿತು, ಸಂಜೆ 8:00 ಮಲಗಿಬಿಟ್ಟ. ಅದನ್ನು ಗಮನಿಸೋದು ಶ್ರೀರಾಮಕೃಷ್ಣ. ಎಲ್ಲೋದ ಅವನು ಲಾಟು ಕರಿ ಚೆನ್ನಾಗಿ ಬೈದರು. ನಿದ್ದೆ ಮಾಡೋಕೆ ನೀವು ಬಂದಿರೋದು, ನೀನು ಭಗವಂತ ಸಾಕ್ಷಾತ್ಕಾರ ಮಾಡಬೇಕಾದ್ರೆ ನಿಂದೇನು ಮಾಡೋಕ್ಕಾಗ್ತಾ, ಚೆನ್ನಾಗಿ ಬೈದರು. ಆಮೇಲೆ ಬೈದು ಆದಮೇಲೆ ನೀನು ಹೊಟ್ಟೋಗು ಅಂತಲೂ ಹೇಳಿದ್ರು, ಹೊಟ್ಟೋಗ್ಬಿಡಲಿ ನಾನು ನಿಂದೆ ಮಾಡಂತ ಅಂತ ಅಷ್ಟು ಮಟ್ಟಿಗೆ ಹೆದರ್ಸಿದ್ರು. ಕೊನೆಗೆ ಆಮೇಲೆ ಬೇಡ್ಕೊಂಡು ಆದಮೇಲೆ ನಮ್ಮ ನರೇಂದ್ರ ಅವನ ಬಂದು ಆಮೇಲೆ ಮೀಡಿಯೇಷನ್ ಮಾಡಿಬಿಟ್ಟು ಇಲ್ಲ ಅಂಥೇಳಿ ಕೊನೆಗೆ ಶ್ರೀರಾಮಕೃಷ್ಣರು ಉಪಯೋಗಿಸ್ತಕ್ಕಂಥ ಇದನ್ನು ನೋಡಿ ಏನು ವಿಧಾನ. ಲಾಟು ಮಹಾರಾಜ್ ಹೇಳ್ತಾರೆ, ಆವತ್ತಿನಿಂದ ರಾತ್ರಿ ನಿದ್ದೆ ಮಾಡೋದನ್ನು ಬಿಟ್ಬಿಟ್ರು. ನಿದ್ದೆನೇ ಇಲ್ಲ, ಬಿಟ್ಬಿಟ್ರು. ಭಾಳ ಕಷ್ಟ ಆಯಿತು ಆರಂಭದಲ್ಲಿ, ರಾತ್ರಿ ನಿದ್ದೆ ಮಾಡ್ತಾನೆ ಇರಲಿಲ್ಲ. ಕೊನೆಗೆ ಎಷ್ಟು ಮಟ್ಟಿಗೆ ಅಂದರೆ ನಿದ್ರಾ ಸಮಾಧಿ ಸ್ಥಿತಿ ಅಂತಾರೆ. ಸಮಾಧಿ ಸ್ಥಿತಿ ಅವರಿಗೆ ನಿದ್ರೆ. ಅಷ್ಟು ಉನ್ನತವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾದ ಉನ್ನತಿಯನ್ನು ತಲುಪಿದವರು ಲಾಟು ಮಹಾರಾಜು. ಓದಲಿಲ್ಲ, ಶಾಲೆಗೆ ಹೋಗಲೇ ಇಲ್ಲ, ಅಕ್ಷರ ಬರಲಿಲ್ಲ. ಆದರೆ ಅವರ ಬಾಯಿಂದ ಬರ್ತಾ ಇರ್ತಕ್ಕಂಥ ಆ ಪದಗಳಿದೆಯಲ್ಲ, ಅನುಭವದ ಮಾತುಗಳಿದೆಯಲ್ಲ, ಅದು ಗೀತೆ, ಉಪನಿಷತ್ತು ಇದೆಲ್ಲವನ್ನೂ ಸಹ ಸಾರವನ್ನು ಮುಂದೆ ಹೇಳ್ತಾ ಇದ್ದವರು ಹೀಗೆ ಅಂತ. ಆಧ್ಯಾತ್ಮಿಕ ಸಾಧನೆ ಬಗ್ಗೆ ಅವರು ಹೇಳುವಾಗ ಅನೇಕರು ಅವ್ರ ಹತ್ರ ಬರ್ತಾಯಿದ್ರು. ಕಾಶಿಲಿದ್ದರು ಅವರು, ಬೆಲ್ಮಡ್ತಿದ್ರು, ಕಾಶಿಲಿದ್ದರು. ಅವರ ಜೀವನ ಬಗ್ಗೆ ನೀವು ಓದಬೇಕು. ಹೇಗೆ ಅಂತಂದರೆ ಎಲ್ಲಿ ಕೂತರೂ ಅವರು ಸಮಾಧಿಗೆ ಹೋಗ್ಬಿಡೋರು, ಧ್ಯಾನಸ್ಥರಾಗ್ಬಿಡೋರು. ಒಂದು ಸತಿ ಯಾವುದೋ ಒಂದು ಸ್ಟೇಷನಲ್ಲಿ ಅವರು ನಿಜವಾಗ್ಲೂ ಬೈರಾಗಿನೇ ಅವರು, ಗೊತ್ತಾಯ್ತಾರೆ. ಎಲ್ಲೂ ಒಂದು ಕಡೆ ಅಂದ್ಕೊತಾ ಇರಲಿಲ್ಲ, ಅಲ್ಲಿ ಇರ್ತಾನಿಲ್ಲ, ಏನೂ ಇರಲಿಲ್ಲ. ಎಲ್ಲ ಒಂದು ಸ್ಟೇಷನಲ್ಲಿ ಇಳಿದ್ರು ಒಂದು ಸತಿ. ಸರಿ, ಅಲ್ಲಿ ಒಂದು ದಿವಸ ಅಲ್ಲೇ ಇದ್ದರು ಸ್ಟೇಷನಲ್ಲಿ. ಆಮೇಲೆ ಮಳೆ ಬಂದುಬಿಡ್ತು. ಮಳೆ ಬಂದಾಗ ಅಲ್ಲೊಂದು ರೈಲ್ವೆ ವ್ಯಾಗನ್ ಇರುತ್ತಲ್ಲ, ಗೂಡ್ಸ್ ವ್ಯಾಗನ್ನು ಖಾಲಿ ಇತ್ತು. ಅದರೊಳಗೆ ಹೋಗಿ ಕೂತ್ಕೊಂಡು ಏನು ಮಾಡ್ತಾರೆ, ಧ್ಯಾನ ಮಾಡೋಕ್ಕೆ ಆರಂಭ ಮಾಡಿದ್ರು. ಆಮೇಲೆ ಗೂಡ್ಸ್ ಗಾಡಿ ಚಲಿಸೋದಕ್ಕೆ ಆರಂಭ ಆಯಿತು. ದಿವಸ ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಇವರು ಸಮಾಧಿಯಲ್ಲೇ ಇದ್ದಾರೆ. ಆಮೇಲೆ ಅವ್ರು ಸಮಾಧಿ ಎದ್ದು ನೋಡುವಾಗ ಗಾಡಿ ಹೋಗ್ತಾ ಇದೆ ಎಲ್ಲೋ ಒಂದು ಕಡೆ, ಎಲ್ಲಿಂದನೋ ಎಲ್ಲೋ ಒಂದು 500, 600, 800 ಮೈಲಿ ದೂರದಲ್ಲಿ ಆ ಗಾಡಿ ಹೋಗ್ತಾ ಇದೆ. ಆ ರೀತಿಯ ಒಂದು ಅದ್ಭುತ ವ್ಯಕ್ತಿ ಸ್ವಾಮಿ ಅದ್ಭುತಾನಂದ ಸ್ವಾಮೀಜಿ. ಇವರಿಗೆಲ್ಲ ಹೆಸರು ಕೊಟ್ಟವ್ರು ಯಾರು ಗೊತ್ತಾ? ಸ್ವಾಮಿ ವಿವೇಕಾನಂದರೆ ಅವರ ಸಹೋದರ ಅವರಿಗೆಲ್ಲ ಹೆಸರು ಕೊಟ್ಟೆ. ರಾಮಕೃಷ್ಣಾನಂದ ಹೆಸರು ಕೊಟ್ಟೆ ಸ್ವಾಮೀಜಿಯವರೇ. ಯಾಕೆಂದರೆ ರಾಮಕೃಷ್ಣರಿಗೆ ಎಷ್ಟು ಸೇವೆ ಮಾಡೋದು ರಾಮಕೃಷ್ಣಾನಂದಜಿಯವರು. ಅವರಿಗೆ ಹಗಲು ರಾತ್ರಿ ಸೇವೆ ಮಾಡಿದ್ದಾರೆ ರಾಮಕೃಷ್ಣಾನಂದಜಿ. ಕೊನೆಗೂ ಸಹ ಅವ್ರು ಚೆನ್ನೈಗೆ ಬಂದು ನಮ್ಮ ಮೊದಲನೇ ರಾಮಕೃಷ್ಣ ಮಠದ ಬ್ರಾಂಚನ್ನ ಚೆನ್ನೈಯಲ್ಲಿ ಆಗಿನ ಕಾಲದ ಮಡ್ರಾಸಲ್ಲಿ ಆರಂಭ ಮಾಡಿದ್ದು ಸ್ವಾಮಿ ವಿವೇಕಾನಂದರು ಕಳಿಸಿದ್ದು ಅವರನ್ನು. ಭಾಳ ಆರ್ಥೋಡಾಕ್ಸ್ ಅವ್ರನ್ನ ಕಳಿಸಿದ್ರು. ಅಲ್ಲಿ ಎಷ್ಟು ಮಟ್ಟಿಗೆ ಶ್ರೀರಾಮಕೃಷ್ಣ ಅವರಿಗೆ ನೇರವಾಗಿರ್ತಕ್ಕಂಥ ದರ್ಶನ ಆಗ್ತಾಯಿತ್ತು ಅಂತಂದರೆ, ಎಷ್ಟು ಶ್ರದ್ಧೆ, ಭಕ್ತಿ, ಗುರುಭಕ್ತಿ ಇತ್ತು ಅಂತಂದರೆ, ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ರು. ಸ್ವಲ್ಪ ಕಾಂಟ್ರಾಕ್ಟ್ ಏನೋ ಸ್ವಲ್ಪ ಮೋಸ ಮಾಡಿಬಿಟ್ಟ, ಸರಿ ಆಗಿಲ್ಲ. ಅದು ಮಳೆಗಾಲದಲ್ಲಿ ನೀರು ಸೋರಕ್ಕೆ ಆರಂಭ ಆಯಿತು. ಎಲ್ಲಿ? ಶ್ರೀರಾಮಕೃಷ್ಣರು ಅವರ ಫೋಟೋ ಇಟ್ಟಿದ್ರಲ್ಲ, ಪೂಜೆ ಮಾಡ್ತಾರಲ್ಲ ಗರ್ಭಗುಡಿ, ಅದ್ರ ಮೇಲೆ ರಾತ್ರಿ ಇಡೀ ಅವರು ಕೊಡೆ ಹಿಡ್ಕೊಂಡು ಕೂತಿದ್ದಾರೆ. ನಾನು ಹೇಳ್ತಾ ಇರೋದು ಅದು ಎಷ್ಟೋ ವರ್ಷಗಳ ನಂತರ ಶ್ರೀರಾಮಕೃಷ್ಣ ತಮ್ಮ ಸಮಾಧಿ ಶರೀರವನ್ನು ತ್ಯಾಗ ಮಾಡಿದ ಎಷ್ಟೋ ವರ್ಷಗಳ ನಂತರ ಅಲ್ಲಿ ಶ್ರೀರಾಮಕೃಷ್ಣರು ಎಲ್ಲಿ ಕಾಶಿಪುರದಲ್ಲಿ ಅವರಿಗೆ ಕ್ಯಾನ್ಸರ್ ಆಗಿದ್ದಾಗ ಅವರು ಎಷ್ಟು ಸೇವೆ ಮಾಡಿದ್ದಾರೆ ಅಂತಂದರೆ, ತಾಯಿ ಮಗುವಿಗೆ ಹೇಗೆ ಸೇವೆ ಮಾಡ್ತಾರೆ, ಮಗು ಶಾಲೆ ಹಾಗೆ ಮಾಡಿದ್ದಾರೆ ಇವರೆಲ್ಲರೂ ಸಹ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ದಾರೆ. ಗುರುವಿನ ಗುಲಾಮರಾಗಬೇಕು ಅಂದರೆ ಗುರು ಸೇವೆ ಮಾಡಬೇಕು.
ಮಾತ್ರ ಅಲ್ಲ, ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ನಿತ್ಯ ಜೀವನದಲ್ಲಿ ತರುವ ಪ್ರಯತ್ನ ಆದರೂ ಮಾಡಬೇಕು. ತರಲೇಬೇಕು, ಪ್ರಯತ್ನ ಆದರೂ ಮಾಡಲೇಬೇಕು. ಅನೇಕರಿಗೆ ಶಂಕರಾಚಾರ್ಯ ಜೀವನದಲ್ಲೂ ಅದೇ ಥರ ಒಬ್ಬರು ಘಟನೆ ಬರುತ್ತೆ. ಒಬ್ಬ ಶಿಷ್ಯ, ಅವನು ಗುರು ಸೇವೆ ತುಂಬ ಮಾಡ್ತಾಯಿದ್ದ. ಒಂದು ದಿವಸ 4 ಜನ ಶಿಷ್ಯರಲ್ಲಿ ಒಬ್ಬರು ಅವರು ಒಂದು ಸತಿ ಅವನು ಕಾಯ್ತಾಯಿದ್ರು. ಲೇಟ್ ಆಗಿಬಿಡ್ತಿತ್ತು, ಕಾಯ್ತಾಯಿದ್ರು. ಒಂದು ದಿವಸ ಬಾಕಿ 3 ಜನ ಹೇಳಿದ್ರಂತೆ, ನಾವು ಬರೋದು ಲೇಟ್ ಆಗುತ್ತೆ, ನಾವು ಸ್ಟಾರ್ಟ್ ಮಾಡೋಣ. ಇಲ್ಲ ವೆಯ್ಟ್ ಮಾಡೋಣ. ಅವ್ರು ಕರೀತಾರೆ. ಅವರು ತುಂಗಾ ನದಿಯನ್ನು ದಾಟಿ ಬರ್ತಾರೆ, ನೀರಿದೆ. ಅವ್ರು ಕಾಲು ಇಟ್ಟ ಜಾಗದಲ್ಲಿ ಕಮಲ ಅರಳಿತ್ತು, ಅದರ ಮೇಲೆ ನಡ್ಕೊಂಬರ್ತಾರೆ ಅವರು. ಇದು ನಾನು ಹೇಳೋದು ಒಂದೆರಡಲ್ಲ, ನಮ್ಮ ಉಪನಿಷತ್ತಲ್ಲಿ, ನಮ್ಮ ಪುರಾಣಗಳಲ್ಲಿ ಗುರುಗಳನ್ನು ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದ. ಅದರ ಲಾಭ ಏನು ಅನ್ನೋದನ್ನು ಸಹ ಸ್ಪಷ್ಟಪಡಿಸಿದ್ದಾರೆ. ಲಾಭ ಏನು? ಆಧ್ಯಾತ್ಮಿಕ ಉನ್ನತಿ. ಪ್ರತಿ ದಿವಸ ನಾವು ಯಾರಿಂದ ನಮಗೆ ಮಂತ್ರದೀಕ್ಷೆ ತೊಗೊಂಡಿದ್ದೀವೋ, ನಮ್ಮ ಅನೇಕರು ನಮ್ಮ ಆಶ್ರಮದ ಭಕ್ತರಿದ್ದಾರೆ, ಮಂತ್ರದೀಕ್ಷೆ ತೊಗೊಂಡೋಗಿದ್ದಾರೆ. ಪ್ರತಿ ದಿವಸ ಹೇಳುವಾಗ ದೇವರನ್ನು ಸ್ಮರಣೆ ಮಾಡುವ ಜೊತೆಗೆ ಗುರುಗಳನ್ನು ಸ್ಮರಣೆ ಮಾಡಿದ್ದೀರಾ? ಮಾಡಲೇಬೇಕು. ಗುರುಗಳು ಹಿಂದೆ ಇದ್ದರೂ ಈಗ ಇಲ್ಲ ಅಂತಲ್ಲ. ಗುರು ಅನ್ನೋದು ನಿತ್ಯ. ನಮ್ಮ ರಾಮಕೃಷ್ಣ ಮಿಷನ್ ಮಠದಲ್ಲಿ ಹೇಳ್ತಾರೆ, ಗುರುಗಳು ನಮ್ಗೆ ಯಾರು ಮಂತ್ರದೀಕ್ಷೆ ಕೊಟ್ಟಿದ್ದಾರೆ, ಆ ಮಂತ್ರದ ಶಕ್ತಿ ಇದೆಯಲ್ಲ, ಆ ಶಕ್ತಿ ಪರಂಪರೆಯಿಂದ ಬಂದಿದ್ದು, ಹಿಂದಿಂದ ಬಂದಿರತಕ್ಕಂಥದ್ದು. ಗುರುವಿನ ನೀವು ಮೂಲ ಹುಡ್ಕೊಂಡು ಹೋದರೆ ಪರಮಾತ್ಮ ಅಲ್ಲಿ ಹೋಗ್ತೀವಿ ಅಂತೆಲ್ಲ, ಅಲ್ಲಿಂದ ಬಂದಿರತಕ್ಕಂಥ ಶಕ್ತಿ ಯಾರ ಮುಖಾಂತರ ನಮಗೆ ಅದು ಬಂದಿದೆ, ಅವರು ನಮಗೆ ಪೂಜನೀಯ. ಅವರೇ ಗುರುಗಳು. ಈಗ ರಾಮಕೃಷ್ಣ ಮಿಷನಲ್ಲಿ ಮಠದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಏನು ಅಂತಂದರೆ, ನಮ್ಮ ಗುರುಗಳು ಅಲ್ಲಿ ಇರ್ತಾರೆ, ಇಲ್ಲಿ ನಮ್ಮ ಬೇಲುಮಠದಲ್ಲಿ ಇರ್ತಾರೆ ಅಲ್ವಾ. ನಾವು ಬೇರೆ ಬೇರೆ ಕಡೆ ಇರ್ತೀವಿ. ಗುರು ಸೇವೆ ಹೇಗೆ ಮಾಡೋದು ಅಂತ ಅಲ್ವಾ. ಗುರು ಸೇವೆ ಮಾಡಬೇಕಲ್ಲ, ನೀರು ತಂದು ಕೊಡೋದು ಅಲ್ವಾ, ಎಲ್ಲ ಊಟಕ್ಕೆ ಬಡಿಸೋದು, ಅದು ಹೇಗೆ ಮಾಡೋದು. ನಾವು ರಾಮಕೃಷ್ಣ ಮಠದಲ್ಲಿ ಸನ್ಯಾಸಿ ಆಗಬೇಕಾದ್ರೆ ನಿಮಗೆ ಗೊತ್ತಿರಬೇಕು, 9ರಿಂದ 10 ವರ್ಷ ಟ್ರೈನಿಂಗ್ ಇದೆ. ಆಮೇಲೆ ಒಂದು ಹಂತವಾಗಿ 3 ವರ್ಷ ಆದಮೇಲೆ ನಮಗೆ ಬೇಲುಮಠದಲ್ಲಿ ನಮಗೆ ಟ್ರೈನಿಂಗ್ ಕಾಲೇಜುಗಳಿದೆ. ಎಲ್ಲ ಕಡೆಯಿಂದನೂ ಬರ್ತಾರೆ. 3 ವರ್ಷ ಮುಗಿಸಿದವರು, ಆಶ್ರಮ ಸೇರಿ 3 ಬ್ರಹ್ಮಚಾರಿಗಳು ವೈಟ್ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಅವರು ಬರ್ತಾರೆ. ಅವರು ಅಲ್ಲಿ ಬಂದಾಗ ಅವ್ರಿಗೆ ಟ್ರೈನಿಂಗ್ ಇದೆ. ನಮ್ಮ ಉಪನಿಷತ್ತು ಇದೆಲ್ಲ ಓದಬೇಕು, ವೇದಾಂತಗಳನ್ನು ಓದಬೇಕು, ಎಲ್ಲ ಫಿಲಾಸಫಿ ಓದಬೇಕು. ನಮಗೆ ನಮ್ಮ ಆಶ್ರಮದ ಟ್ರೆಡಿಷನ್ಸಿನ ಬಗ್ಗೆ ನಾವು ಕಲಿಬೇಕು. ತುಂಬ ಇದೆ, ತುಂಬ ಟ್ರೈನಿಂಗ್. ಅದು 2 ವರ್ಷ ಇಂಟೆನ್ಸಿವ್ ಕೋರ್ಸ್. ಅದು ನಮಗೆ ನಾವು ಅಲ್ಲಿರುವಾಗ ನಮ್ಮ ಗುರುಗಳ ಒಂದು ಸಾನ್ನಿಧ್ಯ ಸಿಗ್ತಾಯಿತ್ತು. ಕೆಲವು ಸತಿ ನಮ್ಮೆಲ್ಲ ಒಟ್ಟಿಗೆ ಸೇರ್ತಾಯಿದ್ರು. ಅವರು ನಮಗೆ ಕ್ಲಾಸ್ ತೊಗೊತಾಯಿದ್ರು, ಮಾತಾಡ್ತಾಯಿದ್ರು. ನಮ್ಮ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಹೇಳ್ತಾಯಿದ್ರು. ಒಂದು ಸತಿ ಹೀಗೆ ಸಂಜೆ ನಮಗೆ ಆ ಮೀಟಿಂಗಲ್ಲಿ ಗುರುಗಳು ಅಲ್ಲಿದ್ದರು. ಸ್ವಾಮಿ ವೀರೇಶ್ವರಾನಂದಜಿ ಮಹಾರು ಪರಮ ಪೂಜ್ಯರು, ನನ್ನ ಗುರುಗಳು. ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. ಒಬ್ಬ ಬ್ರಹ್ಮಚಾರಿ, ಸ್ವಾಮೀಜಿ ನೋಡಿ, ಗುರುವಿನ ಸೇವೆ ಮಾಡಬೇಕು, ಗುರುವಿನ ಸೇವೆ ಮಾಡದೇ ಇದ್ದರೆ ನಮಗೆ ಆಧ್ಯಾತ್ಮಿಕ ಅಂತ ಆಗಲ್ಲ, ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೊಂದು ಸಮಸ್ಯೆ ಏನು ಅಂತಂದರೆ, ನಾವು ಎಲ್ಲೋ ಒಂದು ಕಡೆ ಭಾರತದಲ್ಲೋ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿರ್ತೀವಿ, ನಮ್ಮ ಗುರುಗಳು ಎಲ್ಲೋ ಬೇರೆ ಕಡೆ ಇರ್ತಾರೆ, ನಾವು ಹೇಗೆ ಸೇವೆ ಮಾಡೋದು ಅಂತ ಕೇಳಿದ್ರು. ಆಗ ಅವರು ಹೇಳಿದ್ರು, ಈಗ ನೀವು ಮಾಡ್ತಾಯಿಲ್ಲ ಅಂತ ನಿನಗೆ ಹೇಗೆ ಗೊತ್ತಿದೆ? ನಿನಗೆ ಹೇಗೆ ನೀನು ಮಾಡ್ತಾಯಿಲ್ಲ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂತ. ಇಲ್ಲ, ದೂರ ಇದೆಲ್ಲ. ಹಾಗಲ್ಲಪ್ಪ, ನೀನು ಎಲ್ಲಿದ್ದರೂ ಸಹ ನೀವು ಮಾಡ್ತಕ್ಕಂಥ ಸೇವೆ ಇದೆಯಲ್ಲ, ಅದೇನು ಗುರುವಿನ ಸೇವೆ ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಗುರುವಿನ ಸೇವೆ ಮಾಡಿದಾಗ ಹಾಗೆ. ನೀನು ಎಲ್ಲಿದ್ಯೋ ಅಲ್ಲಿ ನೀನು ರಾಮಕೃಷ್ಣರಿಗೆ ಸೇವೆ ಮಾಡ್ತಾಯಿದ್ದಲ್ಲ, ಅದು ಗುರುವಿಗೆ ಮಾಡ್ತಕ್ಕಂಥ ಸೇವೆ. ನೇರೇ ಆಗಿ ನೀನು ಗುರುವಿಗೆ ಹೇಗೆ ಸೇವೆ ಮಾಡ್ತೀಯೋ ಅದರ ಫಲ ಏನಿದೆ, ಆ ಫಲದ ಪೂರ್ಣವಾಗಿರ್ತಕ್ಕಂಥ ಲಾಭ ನಿನಗೆ ಸಿಕ್ಕತ್ತೆ. ಆಧ್ಯಾತ್ಮಿಕತೆ ಅಂತಂದರೆ ಅದು ಮಾನಸಿಕವಾಗಿರ್ತಕ್ಕಂಥ ಕೆಲವು ಧೋರಣೆಗಳನ್ನು ಬದಲಾಗಿಸಿ ಅಲ್ಲಿ ಮಾಡ್ತಕ್ಕಂಥ ಕೆಲಸದ ಜೊತೆಗೆ ಸೇರೋದಿದೆಯಲ್ಲ, ಅದು ಆಧ್ಯಾತ್ಮಿಕತೆ. ನಾವು ನೆನ್ಪಿಟ್ಕೊಳ್ಬೇಕು. ಎಷ್ಟು ದೇವರ ಸೇವೆ ಅಂದ್ರೇನು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬರುತ್ತೆ. ನಿತ್ಯ ಜೀವನದಲ್ಲಿ ಆಧ್ಯಾತ್ಮಿಕತೆ ಅನ್ನೋದರಲ್ಲಿ ಬರುತ್ತೆ. ಅದೇನು ಅಂತಂದರೆ ಅದು
ಪೂಜೆ ಅಂತ ಒಂದು ಬರುತ್ತೆ. ಪೂಜೆ ಮತ್ತು ಸೇವೆ. ಸೇವೆ ಸೇವೆ ಅಂದ್ರೇನು? ದೇವರು ಸೇವೆ ಮಾಡಬೇಕು ಅಂದರೆ ಪೂಜೆ ಮಾಡೋದು ಮಾತ್ರನಾ? ಅಲ್ಲ, ಪೂಜೆ ಮಾಡಲೇಬೇಕು, ಪೂಜೆ ಮಾಡಿ. ಆದರೆ ನೆನಪಿಟ್ಕೊಳ್ಳಿ, ನಮ್ಮ ಮಾನಸಿಕವಾಗಿರ್ತಕ್ಕಂಥ ಈ ಆ್ಯಟಿಟ್ಯೂಡು ಸ್ವಲ್ಪ ಸೇವೆ ಮಾಡಿಬಿಟ್ರೆ ಮಾಡುವುದೆಲ್ಲವೂ ಭಗವಂತನ ಸೇವೆ ಆಗೋಗುತ್ತೆ, ಸೇವೆ ಆಗಿಬಿಡುತ್ತೆ. ಏನು ಮಾಡ್ತಾ ಅದೆಲ್ಲ ಸೇವೆ ಆಗುತ್ತೆ ಭಗವಂತನಿಗೆ. ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಏನು ಅಂತಂದರೆ, ಮತ್ಕರ್ಮ ಪರಮೋ ಭವ ಅಂತ. ಮತ್ಕರ್ಮ ಪರಮೋಹ, ನನಗೋಸ್ಕರ ನೀನು ಕೆಲಸ ಮಾಡು ಅಂತ. ನನಗೋಸ್ಕರ ಅಂತ ಸೇರಿಸಿದ್ದಾರೆ, ನೆನ್ಪಿಟ್ಕೊಳ್ಳಿ. ಮತ್ಕರ್ಮ ಪರಮೋ ಭವ, ನನ್ನ ಭಗವಂತನ ಸೇವೆ ಅನ್ನೋದು ಕೇವಲ ಪೂಜೆಯಲ್ಲೇ ಮಾತ್ರ ಅವಸಾನ ಆಗಬಾರದು. ಮಾಡುವ ಪ್ರತಿಯೊಂದು ಕ್ರಿಯೆಯೂ ಸಹ ಭಗವಂತನ ಸೇವೆ ಎನ್ನುವ ಭಾವನೆ ನಮ್ಮಲ್ಲಿ ಬಂದುಬಿಟ್ರೆ ಅದೇ ಸಾಧನೆ ಆಗೋಗುತ್ತೆ. ನಮಗೆ ಹಿರಿಯ ಸ್ವಾಮಿಯವರು ಅದನ್ನೇ ಹೇಳ್ಕೊಟ್ಟಿದ್ದು ನಮಗೆ. ಏನು ಅಂತಂದರೆ, ನಾನು ಮೊನ್ನೆನೂ ಹೋದ ಅದರಲ್ಲಿ ಬೆಂಗಳೂರಿನಲ್ಲಿ ಆದ ಒಂದು ಪ್ರವಚನದಲ್ಲಿ ಹೇಳಿದೆ. ನಾನು ಆಶ್ರಮಕ್ಕೆ ಸೇರಿದಾಗ ನಾನು ಪೂಜೆ ಮಾಡಬೇಕಲ್ಲ, ಪೂಜೆ ಮಂತ್ರದೀಕ್ಷೆ ಎಲ್ಲ ಆಯಿತು. ಆಮೇಲೆ ಪೂಜೆ ಒಂದು ಜವಾಬ್ದಾರಿ ಇತ್ತು. ಈಗ ಅಲ್ಲಿ ಒಂದು ನಿಯಮ ಏನು ಅಂತಂದರೆ, ಯಾರು ಪೂಜೆ ಮಾಡ್ತಾರೆ ಅವರೇ ಹೂವನ್ನು ಬೆಳೆಸ್ಕೊಬೇಕು. ಗಿಡ ನೆಟ್ಟು ಹೂವು ನೀರು ಹಾಕಿ ಅದನ್ನು ಮಾಡಬೇಕು. ಬೇರೆ ಯಾರು ಮಾಡ್ತಿಲ್ಲ, ನಾವು ಬೇಕು. ಆಗಿನ ಕಾಲದಲ್ಲಿ ಪಂಪ್ ಇರಲಿಲ್ಲ, ಬಾವಿಯಿಂದ ನೀರು ಸೇದಬೇಕು, ಆಯಿತಾ, ನನ್ನದಕ್ಕೆ ಹಾಕಬೇಕು, ಗಿಡಕ್ಕೆ ಹಾಕಬೇಕು. ನಿಮ್ಗೆ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ ನಾನು ಅದನ್ನು. ಆಮೇಲೆ ಒಂದು ದಿವಸ ನಾನು ಬಾವಿನ ನೀರು ತಂದು, ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನೀರು ತಂದು ಬಾವಿನ ನೀರು ತಂದು ಗಿಡಕ್ಕೆ ಹಾಕ್ತಾಯಿದ್ದೆ. ಆಗ ಆಶ್ರಮದ ಅಧ್ಯಕ್ಷ ಸ್ವಾಮೀಜಿಯವರು ಬರ್ತಾಯಿದ್ರು ಆ ಕಡೆ. ಅವ್ರು ಕೇಳಿದ್ರು, ಏನು ಮಾಡ್ತಾಯಿದ್ಯಪ್ಪ ಅಂತ ಕೇಳಿದ್ರು ನನ್ನ ಹೆಸರು ಹೇಳಿ. ನಾನು ಹೇಳೋ, ಸ್ವಾಮೀಜಿ ನೀರು ಹಾಕ್ತಾಯಿದ್ದೀನಿ ಗಿಡಕ್ಕೆ ಅಂತ, ನೀರು ಹಾಕ್ತಾಯಿದ್ದೀನಿ ಅಂತ. ತಕ್ಷಣ ಏನು ಹೇಳಿದ್ರು, ಇಲ್ಲಪ್ಪ ನೀನು ಶ್ರೀರಾಮಕೃಷ್ಣ ಪಾದ ತೊಳಿತಾ ಇದ್ಯಾ ಅಂತ. ಏನು ಹೇಳಿ? ಶ್ರೀರಾಮಕೃಷ್ಣನ ಪಾದ ತೊಳಿದ ಅಂದರೆ ನೀರು ಹಾಕ್ತಿದ್ದೀನಿ ಅಂತ ಅನ್ನೋ ಬದಲು ಶ್ರೀರಾಮಕೃಷ್ಣರ ಪಾದ ತೊಳಿತಾ ಇದ್ದೀನಿ, ಅವ್ರಿಗೆ ಪಾದಕ್ಕೆ ನೀರು ಹಾಕ್ತಾ ಇದ್ದೀನಿ ಅಂತ ನೀನು ತಿಳ್ಕೊಂಬಿಟ್ರೆ ನೀನು ಮಾಡ್ತಕ್ಕಂಥದ್ದಿದೆಯಲ್ಲ ಅದು ನಿಜವಾಗ್ಲೂ ಸಹ ಭಗವಂತನಿಗೆ ಮಾಡ್ತಕ್ಕಂಥ ಸೇವೆ ಆಗೋಗುತ್ತೆ. ಆಧ್ಯಾತ್ಮಿಕ ಜೀವನದಲ್ಲಿ ಈ ಆ್ಯಟಿಟ್ಯೂಡ್ ಆಫ್ ಚೇಂಜ್ ಆಫ್ ಆ್ಯಟಿಟ್ಯೂಡ್ ಇದೆಯಲ್ಲ ಬಹಳ ಮುಖ್ಯ. ಧೋರಣೆ, ನಮ್ಮ ಧೋರಣೆ ಅದದು. ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಎಲ್ಲೂ ಸಾರ ಏನು ಅಂತಂದರೆ, ಭಗವಂತನ ಸ್ಮರಣೆಯನ್ನು ಇಟ್ಟುಕೊಂಡು ನಿನ್ನ ಕರ್ತವ್ಯವನ್ನು ಮಾಡು. ಮಾಂ ಅನುಸ್ಮರ ಯುದ್ಧಚ, ಮಾಂ ಅನುಸ್ಮರ ಯುದ್ಧಚ. ನನ್ನ ಸ್ಮರಣೆ ಮಾಡೋ, ಯುದ್ಧ ಮಾಡು ಅಂತ. ನಾನು ಇದನ್ನು ಅನೇಕ ಬಾರಿ ನಿಮ್ಗೆ ಹೇಳಿದ್ದೀನಿ. ನನಗೊಂದು ಸಂಶಯ ಬಂದುಬಿಟ್ಟಿತ್ತು ಒಂದು ಸತಿ ಆಶ್ರಮ ಸೇರಿದಾಗ. ಅದೇ ಸಮಯದಲ್ಲಿ ನಾನು ಪುನಃ ಹೇಳಿಬಿಡ್ತೀನಿ, ಯಾಕೆಂದರೆ ಅನೇಕರಿಗೆ ಅದನ್ನು ಇಷ್ಟು ಅನುಪಟ್ಟರು. ಅದನ್ನು ಏನು ಅಂತಂದರೆ, ನಾನು ಭಗವದ್ಗೀತೆಯಲ್ಲಿ ಓದ್ತಾ ಇರುವಾಗ ಮಹಾಮನುಸ್ಮರ ಯುದ್ಧ ಅಂತ ಹೇಳಿದಾಗ ಹೆಂಗ್ ನೋಡಿ, ಆವಾಗ ಅಲ್ಲ ಹೆಂಗ್ ಆಶ್ರಮ ಸೇರಿದ್ದೀವಿ, ಪುಸ್ತಕ ಓದಿರ್ತೀವಿ, ಒಳ್ಳೆ ತಲೆ ನಮ್ಗೆ ಭಾಳ ದೊಡ್ಡ ತಲೆ ಅಂತ ತಿಳ್ಕೊಂಡಿರ್ತೀವಿ ಅಲ್ವಾ. ಆಗ ಏನು ಮಾಡಿದೆ, ಒಂದು ಸತಿ ಇದಾಗಿ ಒಂದು ಯೋಚನೆ ಮಾಡ್ತಾರೆ, ಅದೇ ಸಾಧ್ಯ ಇದು ಮಹಾಮಂತ್ರ ಯುದ್ಧಚ ಅಂತ. ಭಗವಂತನನ್ನು ಸ್ಮರಣೆ ಮಾಡಬೇಕಂತ ಯುದ್ಧನೂ ಮಾಡಬೇಕಂತ ಅದೇ ಸಾಧ್ಯ ಇದೆ. ನೀವು ಭಗವಂತ ಸ್ಮರಣೆ ಮಾಡೋಕ್ಕೆ ಹೋದರೆ ಯುದ್ಧ ಮಾಡೋಕ್ಕಾಗತ್ತಾ? ಮನಸ್ಸು ಕೊಡಬೇಕಲ್ಲ ಅಲ್ವಾ, ಮನಸ್ಸಿಟ್ಟು ಮಾಡಬೇಕಲ್ಲ ಕೆಲಸ ಅಲ್ವಾ, ಅದೇ ಸಾಧ್ಯ ಇದೆ. ಒಂದೇ ಸತಿಗೆ ಎರಡೂ ಕೆಲಸ ಆಗೋದಿಲ್ಲ ಅಲ್ಲ. ಒಂದೋ ಭಗವಂತ ಸ್ಮರಣೆ ಮಾಡಬೇಕು, ಇಲ್ಲದ್ರೆ ಬೇರೆ ಕೆಲಸ ಮಾಡಬೇಕು. 10 ತಲೆಗಲ್ಲ ಇದು. ನಾವು ಹಿರಿಯ ಸ್ವಾಮೀಜಿಯವ್ರ ಹತ್ರ ಹೋದೆ. ಇಲ್ಲಿ ಹಿರಿಯ ಸ್ವಾಮೀಜಿಯವರು ಅವರು ಮಹಾತ್ಮರು, ಅವ್ರ ಹತ್ರ ಏನಾಗಿದ್ದರೆ ಅವ್ರ ಹತ್ರ ಕೇಳ್ತಾ ಇದ್ದೆ. ಅವರು ಹೋಗಿ ನಮಸ್ಕಾರ ಮಾಡಿದೆ. ಏನಪ್ಪ ಅಂದರು, ನಾನು ಒಂದು ಸಂಶಯ ಬಂದಿದೆ. ಏನು ಭಗವದ್ಗೀತೆ ಓದ್ತಾ ಇರುವಾಗ ಹೀಗೆ ಒಂದು ಓದ್ದ ಮಹಾಮನುಸ್ಮರ ಯುದ್ಧಚ ಅಂತ ಹೇಳ್ತಾರೆ. ಅದರಲ್ಲಿ ನಾನು ಅನುಸ್ಮರಣೆ ಮಾಡು, ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತರಿಗೆ. ಅದು ಹೇಗೆ ಸ್ವಾಮೀಜಿ ಸಾಧ್ಯ ಅಂತ ಕೇಳಿದೆ. ಯಾಕಪ್ಪ ಅಂದರು, ನೋಡಿ ಯುದ್ಧ ಭಗವಂತ ಸ್ಮರಣೆ ಮಾಡೋಕ್ಕೆ ಹೋದರೆ ಮನಸ್ಸೆಲ್ಲ ಭಗವಂತನ ಮೇಲೆ ಇರುತ್ತೆ. ಯುದ್ಧ ಮಾಡೋಕ್ಕಾಗತ್ತಾ? ನೀವು ಅಡುಗೆ ಮಾಡುವಾಗ ಎಲ್ಲೆಲ್ಲೋ ಯೋಚನೆ ಮಾಡಿ ಅಡುಗೆ ಮಾಡೋಕ್ಕೆ ಹೋದರೆ ಕತೆ ಏನಾಗಬೇಕು ಅಲ್ಲ. ಸಕ್ಕರೆಗೆ ಉಪ್ಪು ಹಾಕೋದು, ಉಪ್ಪಿಗೆ ಸಕ್ಕರೆ ಏನಾಗತ್ತಲ್ಲ ಅದೇ ಥರ ಆಗಲ್ವಾ? ನಾನು ಅವ್ರ ಹತ್ರಲ್ಲಿ ಆರ್ಗ್ಯುಮೆಂಟ್ ಮಾಡಿದೆ. ಸ್ವಾಮಿ ಜೊತೆ ಕೇಳಿದೆ. ಅವ್ರು ನಗ್ತಾ ಇದ್ರು, ಸುಮ್ಮನೆ ಮುಗುಳ್ನಾಗ ಕೇಳಿಟ್ಕೊಳ್ಳೆಲ್ಲ ಕೇಳೋದು. ಆಮೇಲೆ ಹೇಳಿದೆ, ಸ್ವಾಮಿ ಸಾಧ್ಯ ಇಲ್ಲ. ಒಂದೋ ನಾವು ಭಗವಂತ ಸ್ಮರಣೆ ಮಾಡಬೇಕು, ಇಲ್ಲದೆ ಭಗವಂತನ ಅಲ್ವಾ ಕೆಲಸ ಮಾಡಬೇಕು. ಯಾರೂ ಒಟ್ಟಿಗೆ ಸಾಧ್ಯ ಇಲ್ಲ. ಅವರು
ನೋಡಿದ್ರು, ಸ್ವಲ್ಪ ಹೊತ್ತಿಗೆ ಕೇಳಿಬಿಟ್ರು, ಎಲ್ಲ ಕೇಳಿಸ್ಕೊಂಡ್ರು. ಆಮೇಲೆ ಹೇಳಿದ್ರು, ಅದಕ್ಕೆ ನೋಡೋಣಪ್ಪ ಆಮೇಲೆ ಅದ್ರ ಬಗ್ಗೆ. ನೋಡು, ನನ್ನ ರೂಮ್ ಯಾರೂ ಕ್ಲೀನೇ ಮಾಡಲಿಲ್ಲ. ದೊಡ್ಡದೊಂದು ಸಣ್ಣದು ಹಾಲಿದೆ, ಅವ್ರು ಕೂತ್ಕೊಂಡ ಜಾಗ, ಪಕ್ಕದಲ್ಲಿ ಒಂದು ರೂಮು, ಇದು ಯಾರೂ ಕ್ಲೀನೇ ಮಾಡಿದೆ. ನೋಡಿ ಧೂಳೆಲ್ಲ ಎಷ್ಟು ಕೂತಿದೆ, ನೀನು ಡೈಲಿ ಬಂದು ಒಂಚೂರು ಕ್ಲೀನ್ ಮಾಡ್ತೀಯಾ ಅಂತಂದರು. ಎಂಥ ಸಂತೋಷ ಆಯಿತು ಗೊತ್ತಾ, ಹಿರಿಯ ಸ್ವಾಮೀಜಿಯವರು ಸೇವ್ ಮಾಡೋ ಅವಕಾಶ ಸಿಕ್ತಲ್ಲ, ಏನೋ ಅವಕಾಶ. ಸರಿ ಅಂತಂದೆ. ಆಮೇಲೆ ಹೋದೆ. ಆಮೇಲೆ ಹಿಡಿಸುಡಿ, ಆಮೇಲೆ ಒಂದು ಬಕೆಟಲ್ಲಿ ನೀರು, ಆಮೇಲೆ ಒಂದು ಬಟ್ಟೆ ತೊಗೊಂಡು ಎಲ್ಲ ಕ್ಲೀನ್. ನಾನು ಒಳಗಡೆ ಹೋದ ತಕ್ಷಣ ಸ್ವಾಮೀಜಿಯವರು ಹೊರಗಡೆ ಬಂದರು, ವಾಕಿಂಗ್ ಹೊಟ್ಟೋದ್ರು. ಅಲ್ಲೇ ಒಂದು ವರಾಂಡ ಇದೆ. ಸರಿ, ವಾಕ್ ಮಾಡ್ತೀವಿ. ನಾನು ಎಲ್ಲ ಮುಗಿಸ್ದೆ. 1 ದಿವಸ ಆಯಿತು, 2 ದಿವಸ ಆಯಿತು, 4 ದಿವಸ ಆಯಿತು, 6 ದಿವಸ ಆಯಿತು, 1 ವಾರ ಆಯಿತು. ಆಮೇಲೆ ಒಂದು ದಿವಸ 8ನೇ ದಿವಸ ನೋಡ್ತೀನಿ, ಆ ಸ್ವಾಮೀಜಿಯವರು ಈ ಕಡೆ ಬರ್ತಾರೆ, ಬಾಗಿಲ ಹತ್ರ ಬರ್ತಾರೆ, ಹೋಗ್ತಾರೆ. ಬಾಗಿಲ ಹತ್ರ ಬರ್ತಾರೆ, ಹೋಗ್ತಾರೆ. ನಾನು ಕೆಲಸ ಮಾಡ್ತಿದ್ದಲ್ಲ, ಹಿಂಗೆ ನೋಡಿ ಹೋಗ್ತಾರೆ. ಅದು ಏನೋ ತಲೆಗೆ ಬಂದುಬಿಡ್ತು ನನಗೇನು ಅಂತಂದರೆ, ಸ್ವಾಮೀಜಿಯವರು ನಾನು ಕೆಲಸ ಮಾಡೋದು ನೋಡ್ತಾ ಇದ್ದಾರೆ ಅಂತ ತಲೆ ಬಂದುಬಿಡ್ತು. ಅವತ್ತಿನ ದಿವಸ ಏನು ಮಾಡಿದೆ ಗೊತ್ತಾ, ವಿಂಡೋ ಇದೆಯಲ್ಲ ಕಿಟಕಿ, ಅದನ್ನು ಒರೆಸಿದ್ದೀನಿ, ಈ ಟೇಬಲ್ನ ಕಾಲು ಒರೆಸಿದ್ದೀನಿ, ಮೇಲ್ಗೆ ಒರೆಸಿದ್ದೀನಿ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತಂದರೆ 5-6 ದಿವಸ ಕ್ಲೀನ್ ಮಾಡಿಬಿಟ್ಟೆ, ಫಸ್ಟ್ ಕ್ಲಾಸ್. ನನಗೆ ಸಂತೋಷ ಆಯಿತು, ಎಷ್ಟು ಚಲೋ ಮಾಡಿದ್ದೀರಿ ಅಂತ. ಸರಿ, ಅದಾದಮೇಲೆ ಒಂದು 5-6 ದಿವಸ ಆದಮೇಲೆ ಪುನಃ ಅವ್ರು ಏನು ಮಾಡಿದ್ರು, ಎಲ್ಲ ಕ್ಲೀನ್ ಆಗಿ ಮುಗಿದ ಮೇಲೆ ಅವರು ಒಳಗಡೆ ಬಂದು ಕೇಳಿದೆ, ನೋಡು ಈಗ ಒಂದು 4-5 ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ನೀನು ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ವ್ಯತ್ಯಾಸ ಇದೆಯಲ್ಲ ಅಂತ ಕೇಳಿದ್ರು. ಏನು ಅಂತ ಕೇಳಿದೆ. ಅಲ್ಲ, ನೀನು ಮುಂಚೆ ನೋಡಿದೆ ಅದರಲ್ಲಿ ಟೇಬಲ್ ಮೇಲೆಲ್ಲ ಹಾಗೆ ಧೂಳು ಇರ್ತಿತ್ತು, ಆಮೇಲೆ ಕಿಟಕಿ ದಂಡೆ ಮೇಲೆ ಧೂಳು ಇರ್ತಿತ್ತು, ಮತ್ತು ಈಗೆಲ್ಲ ಕ್ಲೀನ್ ಮಾಡಿಬಿಡ್ತಿದ್ದೆಲ್ಲ, ಏನಾಯಿತು ಅಂತ ಕೇಳಿದ್ರು ನನಗೆ. ನಾನು ಸತ್ಯ ಹೇಳಬೇಕಲ್ಲ, ನಾನು ಸ್ವಾಮೀಜಿ, ನಾನು ಈಗ 4-5 ದಿವಸದಿಂದ ನಿಮ್ಮ ರೂಮ್ ಹತ್ತಿರ ಬಂದುಬಿಟ್ಟು ಬಾಗಿಲ ಹತ್ರ ಬಂದು ಹೋಗ್ತಿದ್ದಲ್ಲ, ನನ್ನ ತಲೆಗೆ ಬಂತು ನೀವು ನೋಡ್ತಾ ಇದ್ದೀರಾ. ನಾನು ನಿಂತ್ಕೊಂಡು ನೋಡ್ದೆ, ಇಲ್ಲ ನಿಂತ್ಕೊಂಡು ನೋಡಲಿಲ್ಲ, ಬಟ್ ನೀವು ಹೋಗ್ತಾ ಇದ್ರು, ನೀವು ನೋಡ್ತಾ ಇರೋದ್ರಿಂದ ತಲೆಗೆ ಬಂದುಬಿಡ್ತು. ಏನಾಯಿತು ಅಂತ ಕೇಳಿದ್ರು. ಯಾವಾಗ ನೀವು ಅವಾಗ ನನಗೆ ಅನ್ನಿಸ್ತು, ಸ್ವಾಮೀಜಿಯವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನನಗೆ. ಸೊ ಐ ಟುಕ್ ಮೋರ್ ಕೇರ್, ಮೋರ್ ಇಂಟ್ರೆಸ್ಟ್, ಅದನ್ನೆಲ್ಲ ಕ್ಲೀನ್ ಮಾಡಿದೆ ಅಂತ. ಓ ಹೌದಾ, ಸೊ ನಾನು ಇಲ್ಲದೇ ಇದ್ದರೂ ಸಹ, ನಾನು ಆ ಕಡೆ ಹೋದಾಗೂ ಸಹ ನೀನು ಕೆಲಸ ಚೆನ್ನಾಗಿ ಮಾಡಿದೆ ಸ್ವಾಮೀಜಿ. ಮೊದಲು ಯಾಕೆ ಆಗಲಿಲ್ಲ? ಮೊದಲು ನೀವು ಆ ಕಡೆ ಹೋಗ್ತಿದ್ರೆ ನಂಗೆ ಅಷ್ಟು ತಲೆಗೆ ಇರಲಿಲ್ಲ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋದೆ ಅಲ್ಲ. ಈಗ 4-5 ದಿವಸದಿಂದ ಐ ಥಾಟ್ ದಟ್ ಯು ಆರ್ ಅಬ್ಸರ್ವಿಂಗ್ ವಾಟ್ ಐ ಆಮ್ ಡೂಯಿಂಗ್ ಅಂತ ಹೇಳಿದೆ. ಯು ಆರ್ ನಾಟ್ ದೇರ್, ಫ್ರೆಂಡ್ಸ್ ನಿಂತ್ಕೊಳ್ಳೇ ಇಲ್ಲ, ನಿಂತ್ಕೊಂಡು ಮಾಡಿ ಇಲ್ಲ. ನೋಡು, ಕೃಷ್ಣ ಏನೋ ನೀನು ಕೇಳಿದೆಯಲ್ಲ ಪ್ರಶ್ನೆ, ಮಹಾಮನಸ್ವರ ಇದ್ಯಚ ಅಂತ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಭಗವಂತ ವಾಚ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಕೆಲಸ ಮಾಡೋ, ಅವಾಗೆಲ್ಲ ಸರಿ ಆಗೋಗುತ್ತೆ ಅಲ್ವಾ. ಅದಕ್ಕೆ ಕಥೆಯೆಲ್ಲ ಹೇಳಿದ್ರು, ಬೇರೆ ಕಥೆಯೆಲ್ಲ ಹೇಳಿದ್ರು, ಎಲ್ಲ ಕಥೆ ಹೇಳಿದ್ರು. ಅದೇ ಕನಕದಾಸರದ ಕಥೆ ನೋಡಿ, ಕನಕದಾಸ ಬಾಳೆಹಣ್ಣಿನ ಕಥೆ ಅದೆಲ್ಲ ಹೇಳಿದ್ರು ಅವರು. ಅವ್ರು ಕನ್ನಡದವರಲ್ಲ, ಬಟ್ ಆ ಕಥೆ ಎಲ್ಲ ಗೊತ್ತಿತ್ತು, ಅವ್ರು ಮೈಸೂರಲ್ಲಿ ಅದೆಲ್ಲ ಕಥೆಯೆಲ್ಲ ಹೇಳಿದ್ರು. ಆ್ಯಕ್ಚುಲಿ ಏನು ಅಂತಂದರೆ, ಗುರುವಿನ ಸೇವೆ ಅಂತಂದರೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸವೂ ಸಹ ಗುರುವಿನ ಸೇವೆ ಅಂತ ತಿಳ್ಕೊಂಬಿಟ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ, ಅದಕ್ಕೆ ಅದ್ಭುತವಾದ ಶಕ್ತಿ ಬರುತ್ತೆ. ಅದನ್ನೇ ನಾವು ಸಾಧನೆ ಅಂತ ಹೇಳೋದು, ಅದನ್ನೇ ಗುರುವಿನ ಸೇವೆ ಅಂತ ಹೇಳೋದು, ಅದನ್ನೇ ಹೇಳೋದು. ಒಂದು ವೇಳೆ ಗುರು ನಿಮ್ಮ ಎದುರುಗಡೆ ಇದ್ದರೆ ನೀವು ಸೇವೆ ಮಾಡೋದು ಸರಿಯಪ್ಪ ಅಲ್ವಾ. ಗುರುಗಳ ಎದುರುಗಡೆ ಇಲ್ಲದೇ ಇದ್ದರೆ ಹೇಗೆ ಸೇವೆ ಮಾಡ್ತೀರಾ? ಮಾಡುವ ಎಲ್ಲ ಕೆಲಸವೂ ಸಹ ಭಗವಂತನ ಸೇವೆ ಅನ್ನುವ ದೃಷ್ಟಿಕೋನವನ್ನು ಇಟ್ಕೊಂಡ್ರೆ ಜೀವನವೇ ಸಾಧನೆ ಆಗಿಬಿಡುತ್ತೆ. ಅದನ್ನು ಯಾವಾಗ ಆಗ ಸಾಧನೆ ಮಾಡ್ತಾ ಹೋಗ್ತೀವೋ, ಗುರು ನಮ್ಮ ಒಳಗಡೆ ಬಿತ್ತಿದಾರಲ್ಲ, ಮಂತ್ರ ಇದೆಯಲ್ಲ, ಆ ಮಂತ್ರ ಅಸಾಮಾನ್ಯವಾಗಿರ್ತಕ್ಕಂಥ ಮಂತ್ರ, ಅದು ನಮ್ಗೆ ಗೊತ್ತೇ ಇಲ್ಲ ಅದರ ಶಕ್ತಿ ಎಷ್ಟಿದೆ ಅಂತ. ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯನ್ನು ಏರಿದ ಅನೇಕ ಮಹಾತ್ಮರು ನಮ್ಮ ಈ ಭೂಮಿಯಲ್ಲಿ ಹುಟ್ಟಿ ಹೋಗಿದ್ದಾರೆ. ನನಗೊಬ್ಬರು ಸ್ವಾಮೀಜಿಯವರು ಹೇಳಿದ್ರು, 1930s 40s ಅವರು ವಾರಣಾಸಿಗೆ ಹೋದಾಗ, ನಮ್ಮ ಆಶ್ರಮ ಇದೆಯಲ್ಲ, ಅಲ್ಲೊಂದು 15-20 ದಿವಸ ಅಲ್ಲಿದ್ದರಂತೆ. ಅವರು ಒಬ್ಬರನ್ನ ಒಂದು ಸತಿ ಸಂಜೆ ಅವರು ಗಂಗಾ ನದಿಗೆ ಹೋದಾಗ ಒಂದು ಬೋಟಲ್ಲಿ ಯಾರೊಬ್ಬರು ಮಹಾತ್ಮರಿದ್ದಾರೆ, ವಯಸ್ಸಾಗಿ ಹೋಗ್ಬಿಟ್ಟಿದೆ ಪಾಪ ಅವರಿಗೆ. ಅವರು ದೊಡ್ಡ ಮಹಾತ್ಮರು, ಅವರು ಜ್ಞಾನಿಗಳು, ಆದರೆ ಯಾರ ಹತ್ರ ಮಾತಾಡಲ್ಲ, ಸುಮ್ಮನೆ ಮಲ್ಕೊಂಡಿದ್ದಾರೆ, ವಯಸ್ಸಾಗಿ ಹೋಗಿದ್ದಲ್ಲ, ತುಂಬ ಏಜ್ಡ್ ಪರ್ಸನ್.
ಅವ್ನು ನೋಡಬೇಕು ಅಂತ ಆ ದೋಣಿ, ಒಂದು ದೋಣಿಯಿಂದ ಇನ್ನೊಂದು ದೋಣಿಗೆ ಹೋಗಿ ದೋಣಿಯಲ್ಲಿ ಇರ್ತಾಯಿದ್ದು. ಒಳಗಡೆ ಹೇಳ್ತಾರೆ, ಕಾಲು ಇಟ್ಟ ತಕ್ಷಣವೇ ನನ್ನ ಮನಸ್ಸು ಒಂದು ಏನೋ ಉನ್ನತವಾಗಿರ್ತಕ್ಕಂಥ ಆಧ್ಯಾತ್ಮಿಕದ ಎತ್ತರಕ್ಕೆ ಏರಿದ ಅನುಭವ ನನಗಾಯಿತು ಅಂತ. ಯಾಕೆ ಅಂತಂದರೆ ನಿರಂತರವಾಗಿ ಎಷ್ಟೋ ವರ್ಷಗಳಿಂದ ಆ ಮಹಾತ್ಮರು, ವಯಸ್ಸಾದ ಮಹಾತ್ಮರು ರಾಮನಾಮವನ್ನು ಜಪ ಮಾಡ್ತಾ ಇದ್ದಾರಂತೆ. ರಾಮನಾಮಕ್ಕೆ ತುಲ್ಯವಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರಲ್ಲ, ಅಂಥ ನಾಮ ಎಲ್ಲಿಂದ ಬಂದಿದೆ ಆ ಶಕ್ತಿ ಅಂತಂದರೆ ಪರಂಪರೆಯಾಗಿ ಹಿಂದಿಂದ ಭಗವಂತ, ನೀವು ಅವ್ರನ್ನ ಹೇಗೆ ಬೇಕಾದ್ರೆ ಕರೀರಿ. ನಾ ಹೇಳೋದಾದರೆ ಎಲ್ಲ ಧರ್ಮದ ಮೂಲ ನೀವು ಹುಡ್ಕೊಂಡು ಹೋದರೆ ಪರಮಾತ್ಮನೇ. ಹೆಸರು ಮಾತ್ರ ಬೇರೆ ಇರ್ಬೋದು, ರೀತಿ ಹೇಳ್ಬೋದು, ಆ ರೀತಿ ನಮಗೆ ಹೇಳ್ಬೋದು ಅಷ್ಟೇ ಹೊರತು ಮೂಲ ಎಲ್ಲಿ ಅಂತಂದರೆ, ಧರ್ಮದ ಮೂಲ ಎಲ್ಲಿದೆ ಅಂತಂದರೆ ಪರಮಾತ್ಮದಿಂದ ಬಂದಿದೆ. ಆ ಪರಮಾತ್ಮನಿಂದ ಹೊರಹೊಮ್ಮಿದ ಶಕ್ತಿ ಇದೆಯಲ್ಲ, ಅದು ಪರಂಪರೆಯಾಗಿ ನಮ್ಮೊಳಗಡೆ ಬಂದಿದೆ. ಆ ಶ್ರದ್ಧೆ ನಮ್ಮಲ್ಲಿರಬೇಕು. ಶ್ರದ್ಧೆ ಇದ್ದರೆ ಮಾತ್ರ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ. ಶ್ರದ್ಧೆ ಅದ್ಭುತವಾಗಿರ್ತಕ್ಕಂಥ ಒಂದು ಪದ. ಸ್ವಾಮಿ ವಿವೇಕಾನಂದರಿಗೆ ಶ್ರದ್ಧೆ ಅನ್ನುವ ಪದ ಅವರು ಎಷ್ಟು ಮಟ್ಟಿಗೆ ಪುಲಕಿತರಾಗ್ತಾಯಿದ್ರು ಶ್ರದ್ಧೆ ಅನ್ನೋ ಬಗ್ಗೆ ಹೇಳ್ತಾ. ಅದಕ್ಕೆ ಸರಿಸಮಾದ ಪದ ಬೇರೆ ಯಾವ ಭಾಷೆಯಲ್ಲೂ ಸಹ ಇಲ್ಲ. ಭಾಷೆ ಅಂತಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಇಲ್ಲೇ ಇಲ್ಲ. ಇಟ್ ಈಸ್ ನಾಟ್ ಫೈತ್ ಅಲ್ಲ. ಶಂಕರಾಚಾರ್ಯ ಸ್ವಾಮಿಯವರು ಹೇಳ್ತಾರೆ, ಏನು ವಿಶ್ವಾಸ, ಶಾಸ್ತ್ರಸ್ಯ ಶ್ರದ್ಧಾ ಅನ್ನೋದಕ್ಕೆ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯ ಅವಧಾರಣಂ ಸಾ ಶ್ರದ್ಧಾ ಕಥಿತ ಸದ್ಭಿಃ ಯಯಾ ವಸ್ತೂಪಲಭ್ಯತೆ. ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್. ಶಾಸ್ತ್ರದಲ್ಲಿ ನಮ್ಮ ಶಾಸ್ತ್ರ ಅಂದ್ರೆ ಏನು? ಹಿಂದಿನ ಮಹಾತ್ಮರ ಅನುಭವದ ಮಾತುಗಳು ಅಲ್ವಾ? ಅನುಭವದ ಮಾತುಗಳು, ಅದು ಶಾಸ್ತ್ರವಾಗಿ ಬಂದಿದೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ, ನಮ್ಮ ಗುರುಗಳು ಅದು ನಮಗೆ ಹೇಳ್ಕೊಟ್ಟಿದಾರಲ್ಲ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯ ಅವಧಾರಣಂ. ಅವ್ರು ಹೇಳಿದ್ದು ಸತ್ಯ ಅನ್ನುವ ವಿಶ್ವಾಸ, ಸತ್ಯ ಅನ್ನೋದು ಬೇಕು. ಅವ್ರು ಹೇಳಿ ಸತ್ಯ ಅನ್ನೋದಕ್ಕೆ ಒಂದು ಸತಿ ಸತ್ಯ ಅಂತೇಳಿ ಅದಾದ ಒಳಗಡೆ ಬಂದುಬಿಟ್ರೆ ನಮಗೆ ಎಂಥ ಫೈತ್ ಗೊತ್ತದು, ಮನುಷ್ಯನ ಜೀವನ ಬದಲಾಯಿಸುತ್ತೆ. ಸತ್ಯಬುದ್ಧ್ಯ ಅವಧಾರಣಂ ಸಾ ಶ್ರದ್ಧಾ ಕಥಿತ ಸದ್ಭಿಃ. ಸಜ್ಜನರು ಇದಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಅದರ ಫಲ ಏನು ಅಂದರೆ ಯಯಾ ವಸ್ತೂಪಲಭ್ಯತೆ. ಅದರಿಂದ ವಸ್ತು ಪರಬ್ರಹ್ಮ ಅಂತ ಹೇಳ್ತಾರೆ. ಪರಬ್ರಹ್ಮ ಪರಮಾತ್ಮನ ಲಾಭ ನಮಗಾಗತ್ತೆ, ಪರಮಾತ್ಮನ ಅನುಭವ ನಮಗಾಗತ್ತೆ, ಪರಮಾತ್ಮನ ದರ್ಶನ ನಮಗಾಗತ್ತೆ. ಅದೆಲ್ಲ ಜೀವನದ ಗುರಿ, ಆಧ್ಯಾತ್ಮ ಜೀವನ ಗುರಿ. ಹಾಗಾಗಿ ಇದೆಲ್ಲಕ್ಕೂ ಸಹ ಮೂಲ ಯಾವುದು ಅಂತಂದರೆ ಗುರುಪೂರ್ಣಿಮೆ ದಿವಸ ನಮ್ಮ ಗುರುಗಳು ಹೇಳಿದಾರಲ್ಲ, ಏನೆಲ್ಲ ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೊಂಡು ಆ ಗುರು ಪರಂಪರೆಗೆ ನಾವು ವಿನೀತರಾಗ್ತಕ್ಕಂಥ, ಗುರು ಪರಂಪರೆ ಬಂದಿರತಕ್ಕಂಥ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ನಮ್ಮ ಜೀವನದೊಳಗೆ ಅಳವಡಿಸುವುದರ ಮುಖಾಂತರ ಗುರುವಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ದಿವಸ ಗುರುಪೂರ್ಣಿಮಾ. ವೇದವ್ಯಾಸರು ಒಂದು ಘಟ್ಟ, ಅದಕ್ಕಿಂತ ಹಿಂದೆ ಪರಮಾತ್ಮನಿಂದ ಹರಿದು ಬಂದ ಆಧ್ಯಾತ್ಮಿಕ ಸತ್ಯಗಳೆಲ್ಲವೂ ಸಹ ನಮ್ಮಲ್ಲಿ ಇದೆ, ಸಂಪದ್ಭರಿತವಾಗಿದೆ. ನಮ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಹರಡಿರಬಹುದು. ಬುದ್ಧ ಧರ್ಮದಲ್ಲೂ ಇದೆ, ಜೈನ ಧರ್ಮದಲ್ಲೂ ಇದೆ, ಎಲ್ಲ ಧರ್ಮದಲ್ಲೂ ಸಹ ನೀವು ಹುಡುಕಿ ಹೋಗಿ ನೋಡೋದಾದರೆ ಈ ಇರತಕ್ಕಂಥ ಸತ್ಯ ಇದೆಯಲ್ಲ, ಆಧ್ಯಾತ್ಮಿಕ ಸತ್ಯ, ಅದು ಪಸರಿಸಿ ಬಂದಿದೆ. ಆ ಗುರುವಿಗೆ ನಾವು ಶರಣಾಗೋಣ. ಯಾಕೆಂದರೆ ಗುರುವಿಗೆ ಶರಣಾದರೆ ಮಾತ್ರ ಗುರುವಿಗೆ ಶರಣಾದರೆ ಮಾತ್ರ ಆಧ್ಯಾತ್ಮಿಕ ಉನ್ನತಿ ಸಾಧ್ಯ ಅಂತ ಹೇಳ್ತಾ ಗುರುವಿಗೆ ಪರಂಪರೆಗೆ ನಾವು ಸ್ಮರಿಸೋಣ, ಪರಂಪರೆಗೆ ನಾವು ನಮಿಸೋಣ, ಪರಂಪರೆಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಗುರುವಿನ ಕೃಪೆ ಸದಾ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ಓಂ
ನಾಕಾದಿಲೋಕಂ ಸುಖದಂ ಚ ದಿವ್ಯಂ ಸುರಮ್ಯಮೈಶ್ವರ್ಯಂ ಅಹಂ ನ ಯಾಚೆ ಹೃದಾಸನೆ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ.